ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಒಂದು ಸ್ಪೆಷಲ್ ಟಾಪಿಕ್ ನಾನು ನೋಡೋಣ. ಕೆಲವಿನ ವಿದ್ಯಾರ್ಥಿಗಳು ಕೇಳಿದಂಥ ಪ್ರಶ್ನೆಗಳನ್ನು ಒಂದು ಪಾಠದ ಮುಖಾಂತರವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಪ್ರಶ್ನೆ ಮೂಲಭೂತವಾದಂಥ ಪ್ರಶ್ನೆ ಒಂದೇ: ನಾನು ಪ್ರಾಪರ್ಟಿ ತಗೊಳ್ಬೇಕು ಅಂದ್ಕೊತಾ ಇದ್ದೀನಿ, ತಗೊಳ್ಳಬೇಡ? ಅಥವಾ ನಾನಿರುವಂಥ ಪ್ರಾಪರ್ಟಿ, ಮನೆ ಆಗಲಿ ಲ್ಯಾಂಡ್ ಆಗಲಿ, ನಾವು ಬೇಸಿಕ್ ನೀಡನ್ನು ತಗೊಂಡ್ರೆ ಮನೆ ಅಂತ ಅಂದ್ಕೊಂಡೆ, ಮನೆ ಮಾರಬೇಕು ಅಂದ್ಕೊತಾ ಇದ್ದೀನಿ, ಮಾರಲ ಬೇಡ? ಕೊಂಡ್ಕೊಳ್ಬೇಕಾದ್ರೆ ನನಗೆ ಮನೆ ತಗೊಳ್ಳೋ ಯೋಗ ಇದೆಯಾ ನನ್ನ ಜಾತಕದಲ್ಲಿ ಅಂತ ಕೇಳ್ತಾರೆ. ಮಾರೋ ಸಮಯದಲ್ಲಿ ಸ್ಮೂತಾಗಿ ಮಾರಿ ಹೋಗುತ್ತಾ? ಯಾಕಂದ್ರೆ ಮಾರೋದು ಯಾಕೆ, ಇನ್ನೊಂದು ಕಡೆ ಪ್ರಾಪರ್ಟಿ ತಗೊಳ್ಬೇಕು ಅಷ್ಟೇ. ಇಲ್ಲ ಅಂತಂದರೆ ಏನಾದರೂ ತುಂಬ ಆಪತ್ತೇನಾದರೂ ಬಂದರೆ, ಕಷ್ಟ ಬಂದರೆ, ಏನೋ ಎಲ್ಲೋ ಸಾಲ ಆಗಿರುತ್ತೆ ಅಥವಾ ಮಗನಿಂದ ತೊಂದರೆ ಆಗಿರುತ್ತೆ, ಯಾವುದಕ್ಕೂ ಎಮರ್ಜೆನ್ಸಿ ಹಣ ಬೇಕಾಗುತ್ತೆ, ಅದಕ್ಕಾಗಿ ಪ್ರಾಪರ್ಟಿ ಮಾಡುವಂಥವ್ರು ಇದ್ದಾರೆ. ಹಳೆ ಕಾಲದಲ್ಲಾದರೆ ಮದುವೆ ಮಾಡಬೇಕಾದ್ರೆ ಖಂಡಿತ ಪ್ರಾಪರ್ಟಿ ಮಾರಲೇಬೇಕಾಗುತ್ತೆ. ಆಗಿನ ಕಾಲ ಪ್ರಾಪರ್ಟಿ ಜಾಸ್ತಿ ಇರ್ತಿತ್ತು, ಇಷ್ಟು ಈಗಿದ್ದಷ್ಟು ಕ್ರೇಜಿನೆಸ್ ಇಲ್ಲ. ಒಬ್ಬೊಬ್ರಿಗೂ ಬೇಕಾದಷ್ಟು ಪ್ರಾಪರ್ಟಿ ಇರ್ತಿತ್ತು. ಆಗ ಬೆಲೆಗಳು ಕೂಡ ಈ ರೀತಿ ಇರ್ತಿದ್ದಿಲ್ಲ. ಈಗ ಬೆಲೆಗಳು ತುಂಬ ಜಾಸ್ತಿ, ಬೇಕಂತ ಹೈಕ್ ಮಾಡುವಂಥ ಪರಿಸ್ಥಿತಿ ಇದೆ. ನಮ್ಮ ಇಲ್ಲಿ ನ್ಯಾಷನಲ್ ಹೈವೇ ಸ್ಯಾಂಕ್ಷನ್ ಆಗಿದೆ, ರೋಡ್ ಬರುತ್ತೆ, ರೈಲ್ವೆ ಸ್ಟೇಷನ್ ಬರುತ್ತೆ, ಮೆಟ್ರೋ ಬರುತ್ತೆ ಅಂತ ಹೇಳಿ ಅದರ ಮುಖಾಂತರ ಜಾಸ್ತಿ ಮಾಡುವಂಥವ್ರು ಇದ್ದಾರೆ, ಕೊಂಡ್ಕೊಳ್ಳೋರು ಇದ್ದಾರೆ. ಆದರೆ ಬೇಸಿಕ್ ಸಂಬಂಧಪಟ್ಟ ನಾವು ಪ್ರಶ್ನೆಗಳನ್ನು ನಾವು ನೋಡಿದಾಗ, ಬೇಸಿಕ್ ಅಂತಂದರೆ ಜಸ್ಟ್ ನಾನು ಪ್ರಾಪರ್ಟಿ ತಗೊಳ್ಬೇಕು, ತಗೋಬೋದಾ ಅಂದರೆ ಅರ್ಥ ಏನು, ಸ್ಮೂತಾಗಿ ಆಗುತ್ತಾ ಇಲ್ವಾ, ಅದು ನನಗೆ ಬೇರೆ ತೊಂದರೆಗಳು ಬರಬಾರ್ದು. ಈ ಥರದ ಪ್ರಶ್ನೆಗಳನ್ನು ಭಾಳ ಜನ ಕೇಳುವಂಥ ಸಂಭಾವನೆ ಇದೆ. ಇದಕ್ಕೆ ನಾವು ನೋಡಬೇಕಾದ ಏನಂತಂದರೆ, ಮುಖ್ಯವಾಗಿ ಮೊದಲು ಇವರಿಗೆ ಜಾತಕಸ್ಥನಿಗೆ ಯೋಗ ಇದೆಯಾ. ಹಿಂದೆ ಒಂದು ಸಲ ನಾವು ನೋಡಿದ್ವಿ, ಈ ಮನೆ ತಗೊಳ್ಳೋಕೆ ಯೋಗ ಇದೆಯಾ ಇಲ್ವಾ, ಮುಹೂರ್ತ ಕ್ಲಾಸ್ ನಂತರ ಹೇಳಿರಬೇಕು. ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮನೆ ತಗೊಳ್ಳೋ ಯೋಗ ಇದೆಯಾ ಅಂತಂಬೋದು ಪ್ರಶ್ನೆ. ಅದನ್ನು ಮೊದಲು ನೋಡೋಣ. ಯೋಗ ಇದೆ ಅಂತ ಅಂದಮೇಲೆ ಮನೆ ತಗೊಳ್ಳಬೇಡ್ವಾ ಅಂದರೆ, ಈಸ್ ಇಟ್ ರೈಟ್ ಟೈಮ್, ಇದು ಒಳ್ಳೆ ಟೈಮಾ, ನಾನು ತಗೊಳ್ಬೋದಾ, ಅಥವಾ ತಗೊಳ್ಳೋ ಪ್ರೊಸೆಸ್ ಸಕ್ಸಸ್ ಆಗುತ್ತಾ ಇಲ್ಲ. ಯಾಕೆಂತಂದರೆ ಇವತ್ತು ಲ್ಯಾಂಡ್ ಅಂತಂಬೋದು ಇಸ್ ಬಿಗ್ ಡೇ, ಅದಕ್ಕೆ ತುಂಬ ಹಣದ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಸಾಮಾನ್ಯವಾದ ಬೇಸಿಕ್ ನೀಡ್ ಮನೆ ತಗೊಳ್ಳೋದ್ರೆ ಬೇರೆ ವಿಚಾರ, ನಮ್ದೆಲ್ಲ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬೇಸಿಕ್ ನೀಡ್ ಅಂದರೆ ಏನು, ಒಂದು ಮನೆ, ಒಂದು ಹಾಲು, ಒಂದು ಕಿಚನು, ಒಂದು ಸ್ಟೋರ್ ರೂಮ್ ಇದ್ರೆ ಇರ್ಬೋದು, ಬಾತ್ರೂಮು, ಟಾಯ್ಲೆಟ್, ಇಷ್ಟೇ. ಹಳೆ ಕಾಲದಲ್ಲಿ ಬಯಸ್ತಿದ್ದು ಇಷ್ಟೇ. ಇವತ್ತು ಆ ರೀತಿ ಇಲ್ಲ. ಡಬಲ್ ಬೆಡ್ರೂಮ್ ಇರಬೇಕು, ಮನೆಗೆ ಎಷ್ಟು ಜನ ಇದ್ರೆ ಒಬ್ಬೊಬ್ರಿಗೆ ಸಪ್ರೇಟ್ ಕೋಣೆ ಬೇಕು, ಮತ್ತು ಲಿವಿಂಗ್ ರೂಮು, ಕಾರಿಡಾರು, ಮನೆ ಮುಂದೆ ಇದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ, ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರೋದ ಕಾರಣ ಹಣ ಜಾಸ್ತಿ ಕೊಡಬೇಕು. ಹಾಗಾಗಿ ದೊಡ್ಡ ಡೀಲಿಂಗ್ ಆದ ಕಾರಣ ಯಾವುದೇನಾದ್ರೂ ತೊಂದರೆ ಆದರೆ ಲೈಫ್ ಟೈಮನ್ನೇ ನಾವು ಬಿಡಬೇಕಾಗುತ್ತೆ. ಇದು ಹೈ ಕ್ಲಾಸ್ ಪೀಪಲ್ಗೆ ತೊಂದರೆ ಇಲ್ಲ, ಮಿಡಿಲ್ ಕ್ಲಾಸ್ ಪೀಪಲ್ಗೆ ತೊಂದರೆ. ಹೈ ಕ್ಲಾಸ್ ಪೀಪಲ್ ಅಂದರೆ ಅವರ ಸ್ಟೇಜಲ್ಲಿ ಯಾವುದೋ ಒಂದು ರೋಡ್ ಸ್ಯಾಂಕ್ಷನ್ ಆಗಿದೆ, ಫ್ಲೈಓವರ್ ಹಾಕಬೇಕು, ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಅವರ ರೇಂಜಲ್ಲಿ ಅವ್ರಿಗಿರುತ್ತೆ. ಬಟ್ ದಟ್ ಇಸ್ ನಾಟ್ ಎ ಬೇಸಿಕ್ ನೀಡ್. ನಾವು ಬೇಸಿಕ್ ನೀಡ್ ಬಗ್ಗೆ ನೋಡೋಣ. ಮಿಡಲ್ ಕ್ಲಾಸ್ ಪೀಪಲ್ ಒಂದು ಮನೆ ತಗೊಳ್ಬೇಕು ಅಂತಂದರೆ ಇಟ್ಸ್ ಎ ಬಿಗ್ ಡೀಲ್. ಲೋನ್ ತಗೊಳ್ಬೇಕು, ಅವ್ರ ಲೈಫ್ ಟೈಮ್ ಆ ಲೋನ್ ಪೇ ಮಾಡ್ಕೊತ ಇರಬೇಕು, ಅದಕ್ಕೆ ಉದ್ಯೋಗ ಕೂಡ ಸೆಕ್ಯೂರಿಟಿ ಆಗಿರಬೇಕು. ಸೊ ಈ ಪಾಯಿಂಟ್ ಆಫ್ ವ್ಯೂ ನೋಡಿದರೆ, ಇಸ್ ಇಟ್ ಸೇಫ್ ಆರ್ ನಾಟ್, ಪ್ರಾಸೆಸ್ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತಂಬೋದು ಪ್ರಶ್ನೆ. ಈ ಥರ ಪ್ರಶ್ನೆಗಳನ್ನು ಜ್ಯೋತಿಷನಾದವನು ಹೇಗೆ ನೋಡಬೇಕು, ಈ ಥರ ಪ್ರಶ್ನೆ ಕೇಳಿದಾಗ ನೀವು ಏನು ಉತ್ತರ ಕೊಡಬೇಕು, ಅದರ ವಿಚಾರವನ್ನು ನಾವು ಇವತ್ತಿನ ದಿನ ನೋಡೋಣ. ಮುಂಚಿತವಾಗಿ ಯೋಗ ಇದೆಯಾ ಇಲ್ವಾ, ಈ ಪ್ರಾಪರ್ಟಿ ಅಥವಾ ಮನೆ ಆಗಲಿ ಪ್ರಾಪರ್ಟಿ, ನಾವು ಬೇಸಿಕ್ ನೀಡನ್ನು ನೋಡಿದ್ರೆ
ಮನೆಯನ್ನೇ ನೋಡ್ತೇವೆ, ಪ್ರಾಪರ್ಟಿ ಅಂತ ನಾವು ನೋಡಲ್ಲ. ಪ್ರಾಪರ್ಟಿ ಯಾವಾಗ ಅಡಿಷ್ನಲ್. ಇನ್ ಕೇಸ್ ಒಂದು ಮನೆ ಇದೆ, ಇನ್ನೊಂದು ಪ್ರಾಪರ್ಟಿ ಮಾಡೋಣ, ಇನ್ವೆಸ್ಟ್ ಮಾಡೋಣ, ಅದು ಬೇರೆ ಕೆಳಗೆ ಬರುತ್ತೆ. ಇನ್ವೆಸ್ಟ್ ಮಾಡ್ಬೋದಾ ಇಲ್ವಾ ಅಂತಂಬುದು ನಿಮಗೆ ಹಣಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಬರುತ್ತೆ. ಹಣದಲ್ಲಿ ಕೂಡ ಸ್ಥಿರ ಚರ ಆಸ್ತಿಗಳಿರುತ್ತೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇಲ್ಲಿ ಓನ್ಲಿ ಬೇಸಿಕ್ ನೀಡಿಗೆ ಸಂಬಂಧಪಟ್ಟದ್ದು ಮಾತ್ರ ನೋಡೋಣ. ಸಪರೇಟ್ ಪ್ರಾಪರ್ಟಿ ಮಾಡ್ಬೋದಾ, ಲ್ಯಾಂಡ್ ಮೇಲೆ ನಾನು ಇನ್ವೆಸ್ಟ್ ಮಾಡ್ಬೋದಾ ಅಂತಂದಾಗ ಅದಕ್ಕೆ ಬೇರೆ ಪದ್ಧತಿ, ಅದಕ್ಕೆ ಈ ಪದ್ಧತಿ ಸೂಟ್ ಆಗಲ್ಲ, ಅದರ ರಿಕ್ವೈರ್ಮೆಂಟೇ ಬೇರೆ ಇದೆ. ಬಟ್ ಇಲ್ಲಿ ಓನ್ಲಿ ಇರ್ಲಿಕ್ಕೆ ಯೋಗ್ಯವಾದಂಥ ಒಂದು ಮನೆ ತಗೊಳ್ಬೇಕು ಅಂತಿದ್ದೇವೆ. ಸಾಮಾನ್ಯ ಒಂದು ಮಿಡಿಲ್ ಕ್ಲಾಸ್ ಪೀಪಲ್, ಮಿಡಿಲ್ ಕ್ಲಾಸ್, ಹೈಯರ್ ಕ್ಲಾಸ್ ಪೀಪಲ್ ಒಂದು ಮನೆ, ಅವರ ಒಂದು ರಿಕ್ವೈರ್ಮೆಂಟ್ ತಕ್ಕಂತೆ ಒಂದು ಮನೆ ಮಾಡಬೇಕು ಅಂತಂದಾಗ ಅದು ಸಾಹಸ ಮಾಡಬಹುದಾ ಇಲ್ಲವಾ ಅಂತಂಬೋದೇ ಇಲ್ಲಿ ಪ್ರಶ್ನೆ. ಅಡಿಷನಲ್ ಪ್ರಾಪರ್ಟಿ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅದು ಹಣದ ವಿಚಾರಕ್ಕೆ ಬಂದಾಗ ಸೇವಿಂಗ್ಸ್, ಇನ್ಕಮ್, ಸೇವಿಂಗ್ಸ್, ಎಕ್ಸ್ಪೆಂಡಿಚರ್ ಎಂಬ ವಿಚಾರದಲ್ಲಿ ಅಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಸಾಮಾನ್ಯವಾಗಿ ಒಂದು ಮನೆಗೆ ಸಂಬಂಧಪಟ್ಟ ಯೋಗ ಇದೆಯಾ ಅಂತಂದ್ರೆ, ಮನೆ ಪರ್ಚೇಸ್ ಮಾಡೋದು ಒಂದು, ಮನೆಯಲ್ಲಿ ಇರೋದೊಂದು, ಎರಡು. ಮಿಡಲ್ ಕ್ಲಾಸ್ ಪೀಪಲ್ ಎರಡೇ ಬರುತ್ತೆ. ಕೇವಲ ಮನೆ ತಗೊಳ್ಳೋದಲ್ಲ, ಮನೆ ತಗೊಳ್ಳೋದು ಯಾಕೆ, ಇರ್ಲಿಕ್ಕೆ ಅನುಕೂಲವಾಗಿರ್ಬೇಕು. ಬಾಡಿಗೆ ಮನೆಗಿದ್ದವರಿಗೆಲ್ಲ ಕೂಡ ಅದರ ಕಷ್ಟ ನಷ್ಟ ಎಲ್ಲ ಗೊತ್ತಿರುತ್ತೆ. ಸುಮ್ಮನೆ ಅನವಸರ ತಿಂಗಳಾದ್ರೆ ಅವನಿಗೆ ದುಡ್ಡು ಕೊಡಬೇಕಾಗತ್ತೆ, ಬೇಕಾದಷ್ಟು ಫೆಸಿಲಿಟೀಸ್ ಕೊಡಲ್ಲ, ಏನೋ ಬೇರೆಯವ್ರ ಮನೆಗಿದ್ದಂಗೆ ಇರುತ್ತೆ. ಸೊ ಅದಕ್ಕೆ ಬಹಳಷ್ಟು ಜನ ಓನ್ ಹೌಸ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಟ್ಲೀಸ್ಟ್ ನಮ್ಮದು ಅಂತ ಎಂಡ್ ಆಫ್ ದ ಡೇ ನಮ್ಮದು ಅಂತ ಒಂದು ಪ್ರಾಪರ್ಟಿ ಇರುತ್ತಲ್ವಾ ಅಂತಂಬೋದು ಅವರ ಲೆಕ್ಕಗಳು, ಅದೆಲ್ಲ ಇರುತ್ತೆ. ಅದರ ಬಗ್ಗೆ ಈಗ ಕಾಮೆಂಟ್ ಮಾಡಕ್ಕೆ ಹೋಗಬೇಡಿ. ಇಲ್ಲಿ ಮನೆ ಯೋಗ ಇದೆಯಾ ಇಲ್ವಾ ಅಂತ ಅನ್ಲಿಕ್ಕೆ ನಾವು ಹಿಂದೆ ಹೇಳಿದಂಥ ಪ್ರಿನ್ಸಿಪಲ್ಗೆ ಹೋಗ್ಬೇಕಾಗತ್ತೆ. ಒಂದು ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ, ಈ ಮೂರನ್ನು ನಾವು ನೋಡ್ತೇವೆ. ಸ್ಥಾನಬಲ ಏನು ಹೇಳುತ್ತೆ, ಕಾರಕ ಬಲ ಏನು ಹೇಳುತ್ತೆ, ಆಧಿಪತ್ಯ ಬಲ ಏನು ಹೇಳುತ್ತೆ ಅಂತಂಬುದನ್ನು ಹಿಂದಿನ ದಿನ ನಾವು ಹಿಂದಿನ ಕ್ಲಾಸ್ ನೋಡಿದ್ವಿ, ಮತ್ತೊಮ್ಮೆ ಹೇಳುತ್ತೆ. ಮೊದಲು ಮನೆ ಎಂಬ ಪ್ರಾಪರ್ಟಿ ಅಂತಂಬುದು ನಮ್ಮದು ಅಂತ ಇರಬೇಕು. ರಿಕ್ವೈರ್ಮೆಂಟ್ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ, ನನ್ನದು ಅಂತ ಒಂದು ಪ್ರಾಪರ್ಟಿ ಇರಬೇಕು. ಸುಮ್ಮನೆ ರೆಂಟ್ ಹೌಸ್ ಕೊಡ್ತಾ ಹೋದರೆ ಒಂದು 10 ವರ್ಷ 20 ವರ್ಷ ಆದಮೇಲೆ ನಮ್ಮ ಕೈಯಲ್ಲಿ ಏನಿರಲ್ಲ, ಬರೀ ರೆಂಟ್ ಪೇ ಮಾಡಿರ್ತೀವಿ ಅಷ್ಟೆ. ಅದೇ ಓನ್ ಹೌಸ್ ಆದರೆ ಅಟ್ ದ ಎಂಡ್ ಆಫ್ ದ ಡೇ ನಮ್ಮದು ಅಂತ ಒಂದು ಮನೆ ಇರ್ತಲ್ವ, ನಾವು EMI ಲೋನುಗಳು ಏನೋ ರಿಪೇಮೆಂಟ್ ಮಾಡಿಕೊಂಡ್ರು ಕೂಡ ಕೊನೆಗೆ ನನಗೆ ಮನೆ ಅಂತ ಇರುತ್ತೆ. ಹಾಗಾಗಿ ಮೊದಲು ನನ್ನ ಹೆಸರಲ್ಲಿ ನನಗೆ ಪ್ರಾಪರ್ಟಿ ಇರಬೇಕು, ನನಗೆ ಮನೆ ತಗೊಳ್ಳೋ ಯೋಗ ಇದೆಯಾ. ಚರಾಸ್ತಿ ಅಂತೀವಿ, ಸ್ಥಿರಾಸ್ತಿ ಅಂತೀವಿ. ಚರಾಸ್ತಿ ಅಂತಂದ್ರೆ ಹಣ, ಲಿಕ್ವಿಡ್ ಕ್ಯಾಶ್. ಸ್ಥಿರಾಸ್ತಿ ಅಂತಂದ್ರೆ ಸ್ಥಿರವಾಗಿರುತ್ತೆ, ಅದು ಹಣ. ಅದಕ್ಕೆ 4ನೇ ಮನವನ್ನು ನೋಡ್ತೇವೆ. ಸೊ ಆ ಥರ ಇವರಿಗೆ ಯೋಗ ಇದೆಯಾ ಅಂತಂಬುದು ನೋಡಬೇಕು. ಚತುರ್ಥ ಸ್ಥಾನ ಬಲಿಷ್ಠವಾಗಿದ್ದರೆ ಇವರಿಗೆ ಮನೆ ತಗೊಳ್ಳಿಕ್ಕೆ ಅನುಕೂಲವಾದಂಥ ಯೋಗ ಇದೆ, ಮನೆ ಯೋಗ ಇದೆ ಅಂತ ಅರ್ಥ. ಮನೆ ಯೋಗ ಇದೆ ಅಂತ ಅಂದಷ್ಟು ಮಾತ್ರಕ್ಕೆ ಇರ್ಲಿಕ್ಕೆ ಯೋಗ ಇದೆ ಅಂತ ಅಂದ್ಕೊಡ್ಬೇಡಿ. ನಿಮ್ಮ ಹೆಸರ ಮೇಲೆ ಪ್ರಾಪರ್ಟಿ ಇರುತ್ತೆ, ನೀವು ಇರ್ತೀರಾ, ನೀವೇ ಅದನ್ನು ಅನುಭವಿಸ್ತೀರಾ, ನೀವಲ್ಲ ಅದರಲ್ಲಿ ಸಂತೋಷವಾಗಿರ್ತೀರಾ, ಇದ್ರ ಕೆಳಗೆ ಬರಲ್ಲ. ಸಾಮಾನ್ಯವಾಗಿ ನಮ್ಮದೇ ಮನೆ ಅಂತಂದ್ರೆ ಅದರಲ್ಲಿ ಅಂತರ್ಭೂತವಾಗಿ ನಾನು ಸಂತೋಷವಾಗಿರ್ತೀನಿ ಅಂತಂಬೋ ಒಳಗೆ ಅಡಗಿರ್ತದೆ. ಆ ಪ್ರಶ್ನೆ ಒಳಗೆ ಈ ಪ್ರಶ್ನೆ ಬಂದಿರುತ್ತೆ. ಬಟ್ ಜಾತಕದಲ್ಲಿ ಎರಡೂ ಬೇರೆ ಆಗ್ತದೆ. ಒಬ್ಬ ಸಾಮಾನ್ಯವಾದ ಪರ್ಸನ್ ಮನೆ ತಗೊಳ್ತಾ ಇದ್ದಾನೆ, ಮನೆ ಬೇಕು ಅಂತಿದ್ದಂದ್ರೆ ಎರಡು ರಿಕ್ವೈರ್ಮೆಂಟ್ಸ್. ಒಂದು, ನನ್ನ ಹೆಸರಿನಲ್ಲಿ ಪ್ರಾಪರ್ಟಿ ಇರಬೇಕು. ಎರಡನೇದು, ನೆಮ್ಮದಿಯಾಗಿರ್ಬೇಕು. ಯಾಕಂದ್ರೆ ಬಾಡಿಗೆ ಮನೆಗೆಲ್ಲ ಕೂಡ ತುಂಬಾ ಕಷ್ಟ ನಷ್ಟ ಎಲ್ಲ ಅನುಭವಿಸಿರ್ತಾರ ಕಾರಣ ಆ ಪ್ರಾಬ್ಲಮ್ ಓನ್ ಹೌಸ್ ಅಲ್ಲಿ ಇರೋದಿಲ್ಲ ಅಂತ ಅವ್ನು ನಂಬಿರ್ತಾನೆ. ಇದು ಎರಡು ಇನ್ವಾಲ್ವ್ ಆಗಿರುತ್ತೆ. ಓನ್ ಹೌಸ್ ಬೇಕು ಅಂತಂಬೋದಕ್ಕೆ ಎರಡು ಇನ್ವಾಲ್ವ್ಮೆಂಟ್ ಇರುತ್ತೆ. ಬಟ್ ಜಾತಕದಲ್ಲಿ ನೋಡೋ ಕಾಲಕ್ಕೆ ಎರಡು ಬೇರೆ ಬೇರೆ ನೋಡ್ತವೆ. ಓನ್ ಹೌಸ್ ಇರಬೇಕಾದ್ರೆ ಒಂದು ಯೋಗ, ಆ ಹೌಸ್ ನೆಮ್ಮದಿಯಾಗಿರ್ಬೇಕಾಗಿ, ಆ ಹೌಸಲ್ಲೇ ಅಂತಲ್ಲ, ಬಾಡಿಗೆ ಮನೆ ಆಗಲಿ ಓನ್ ಹೌಸ್ ಆಗಲಿ ನೆಮ್ಮದಿಯಾಗಿರಬೇಕು ಅಂದ್ರೆ ಒಂದು ಯೋಗ. ಇದೆರಡೂ ಸಪರೇಟ್. ಹಾಗಾಗಿ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ. ಚತುರ್ಥಾಧಿಪತಿ ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ಇದೆಯಾ, ನೀವು ಪ್ರಾಪರ್ಟಿ ಮಾಡೋ ಯೋಗ ಇದೆಯಾ ಅಂತಂಬುದು ಡೀಲ್ ಮಾಡ್ತದೆ. ಚತುರ್ಥ ಕಾರಕನಾದಂಥ ಕುಜ ಏನು ಮಾಡ್ತಾನೆ ಅಂತಂದ್ರೆ, ನೀವು ಆ ಮನೆಯಲ್ಲಿ ನೆಮ್ಮದಿಯಾಗಿರ್ತೀರಾ. ಅದು ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ, ನೆಮ್ಮದಿಯಾಗಿರ್ಲಿಕ್ಕೆ ಯೋಗ ಇದೆಯಾ ಅಂತಂಬುದು ಕುಜಗ್ರಹ ಹೇಳುತ್ತೆ. ಕುಜ ಕಾರಕ,
ಅದು ಕಾರಕ ಅಂತಂಬೋದು ಯಾವಾಗೂ ಕೂಡ ಅಂತರಂಗದ ಆನಂದವನ್ನ, ತೃಪ್ತಿಯನ್ನ ಸೂಚನೆ ಮಾಡ್ತದೆ. ಕುಜ ಶುಭ ಶುಭವಾಗಿದ್ದ ಅಂತಂದು, ಶುಭ ಸಂಬಂಧ ಬಂತು ಅಂತ ಅಂದ್ಕೊಳ್ಳೋಣ. ಅವನು ಬಾಡಿಗೆ ಮನೆಯಲ್ಲಾಗ್ಲಿ ಓನ್ ಹೌಸಲ್ಲಾಗಲಿ ತುಂಬಾ ನೆಮ್ಮದಿಯಾಗಿರ್ತಾನೆ. ಎಷ್ಟೋ ಜನ ನಾವು ನೋಡ್ತೇವೆ, ಬಾಡಿಗೆ ಮನೆಗಿರ್ತೇವೆ, ಓನರ್ ಏನು ಕಾಟ ಕೊಡಲ್ಲ. ಯಾವ ಪಾಪ ಅವ್ನಿಗೆ ಏನೋ ಬೇಕಾದ್ರೆ ಕೇಳ್ರಿ ಅಂತ ಅಷ್ಟೇ ಆಗ್ಲಿ, ನೀವು ಅದು ಮಾಡ್ರಿ, ಇದು ಮಾಡ್ರಿ, ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ, ಗೋಡೆಗೆ ಯಾಕೆ ಹಿಂಗೆ ಮಾಡಿದ್ರೆ, ಪೇಂಟ್ ಇದಾಯ್ತು ಇದೆಲ್ಲ ಏನು ಮಾತಾಡ. ತುಂಬಾ ಒಳ್ಳೆತನ. ಬೇರೆ ಎಲ್ಲೋ ಇರ್ತಾನೆ, ಅವ್ರ ಪಾಪ ರೆಂಟ್ ಹಾಕು ಅಂತ ಕೂಡ ಕೇಳಲ್ಲ. ಇವರೇ ಪಾಪ ರೆಂಟ್ ಹಾಕ್ತಾರೆ. ಒಂದ್ 2-3 ದಿನ ಇದಾಯ್ತು ಅನ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ರಿ, ಅಯ್ಯೋ ಪರವಾಗಿಲ್ಲ, ಇಲ್ಲ ನೀವು ನಿಧಾನಕ್ಕೆ ಕೊಡಿ, ನಿಮ್ಗೆ ಎಷ್ಟು ದಿನ ಬೇಕಾದ್ರೆ ಅಷ್ಟು ದಿನ ಇರ್ರಿ. ತುಂಬಾ ಸೌಮ್ಯವಾಗಿರ್ತಾರೆ ರೆಂಟ್ ಹೌಸಲ್ಲಿ ಕೂಡ. ಅದೇ ನಿಮಗೆ ಕುಜ ವೀಕ್ ಆಯ್ತು ಅನ್ಕೊಳ್ಳಿ, ಓನ್ ಹೌಸ್ ಆದರೂ ಕೂಡ ನೀವು ಸಂತೋಷವಾಗಿರ್ಲಿಕ್ಕೆ ಆಗೋದಿಲ್ಲ. ಆ ಮನೆಯಲ್ಲಿ ಬಂದಾಗಿಂದ ಏನೋ ಒಂದು ಕಿರಿಕಿರಿ, ಯಾಕಪ್ಪ ಈ ಮನೆಗೆ ಬಂದ್ವಿ ಅಂತಂಬೋ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಕಾರಕ ತೃಪ್ತಿಗೆ ಪ್ರಧಾನ. ಅದಕ್ಕೆ ಅಧಿಪತಿ ಕಾರಕ ಎರಡನ್ನೂ ನೋಡ್ಬೇಕು. ಈ ಎರಡರಲ್ಲಿ ಯಾವುದು ವೀಕ್ ಆದ್ರೂ ಅದು ಬಲಹೀನವಾಗ್ಬಿಡ್ತದೆ. ಆದ್ರೆ ಮೆಜಾರಿಟಿ ನಾವು ಪ್ರಯಾರಿಟಿ ಯಾವ್ದಕ್ಕೆ ಕೊಡ್ತೀವಿ ಅಂತಂದ್ರೆ, ಮನೆ ಇದೆಯಾ ಅಂತ ಪ್ರಯಾರಿಟಿ ಕೊಡ್ತೇವೆ. ಆ ಮನೆಗೆ ಅನುಕೂಲ ಇಲ್ಲದ್ರೆ ಬೇರೆ ಮನೆಗೆ ಅದನ್ನ ಬೇಕಾದ್ರೆ ಬಾಡಿಗೆ ಕೊಟ್ಟು ಬೇರೆ ಮನೆಗೆ ಇರೋಣ. ಎಷ್ಟೋ ಜನ ಬೆಂಗಳೂರಂತ ಮಹಾನಗರದಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲಿ ಮನೆ ತಗೊಂಡು ಅದನ್ನ ಬಾಡಿಗೆ ಕೊಟ್ಟು ಸಿಟಿ ಒಳಗೆ ಅವ್ರು ಇರ್ತಾ ಇದ್ದಾರೆ. ಎಲ್ಲೋ ಅವ್ರು ಇಲ್ಲದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮನೆ ಕಟ್ಟಿಸ್ತಾ ಇರ್ತಾರೆ. ಅಲ್ಲಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಬೇರೆ ಯಾರಿಗೂ ಅನುಕೂಲ ಆಗ್ತದೆ, ಇವ್ರು ಇರೋದಿಲ್ಲ. ಆದ್ರೆ ನಮ್ದು ಅಂತ ಒಂದು ಮನೆ ಇರಲಿ, ನಾಳೆ ವೃದ್ಧಾಪ್ಯದಲ್ಲಿ ಇರ್ಬೇಕಾಗಿ ಬಂದ್ರೆ ಮನೆ ನಮಗಂತೂ ಬೇಕಲ್ವಾ. ಇವ್ರು ಜೀವಮಾನದಲ್ಲಿ ಇರೋದಿಲ್ಲ, ಬೇರೆ ವಿಷಯ. ಯಾಕೆಂತಂದ್ರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಿಟಿನಾಗಿರೋ ಕಾಲಕ್ಕೆ ಇವನು ಹಳೆ ಹೂ ಏನ್ ಮಾಡ್ತಾನೆ, ಮಗ ಏನ್ ಮಾಡ್ತಾನೆ, ನೀವೆಲ್ಲಿ ಹೋಗ್ಬೇಡ್ರಿ, ಇಲ್ಲೇ ಮನೆಗಿರ್ರಿ, ನಾವು ಉದ್ಯೋಗ ಮಾಡ್ತೇವೆ, ನೀವು ಆರಾಮಾಗಿರ್ರಿ, ಆರಾಮಾಗಿ ಮಕ್ಕಳು ನೋಡ್ಕೊಳ್ರಿ, ಆರಾಮಾಗಿ ಮನೆಗೆ ಅಡಿಗೆ ಮಾಡ್ಕೊಳ್ತಾ ಮಕ್ಕಳನ್ನ ಆ ಕಾನ್ವೆಂಟಿಗೆ ಅಲ್ಲಿಗೆ ಮೊಮ್ಮಕ್ಕಳನ್ನ ಸುತ್ತಿಸ್ಕೊಂತ ನೀವು ಇಲ್ಲೇ ಇರ್ರಿ ಅಂತ ಇರುತ್ತೆ. ನೀವು ಜೀವಮಾನದಲ್ಲಿ ಹಳ್ಳಿಗೆ ಹೋಗ್ಲಿಕ್ಕೆ ಆಗುತ್ತೆ. ಮಕ್ಕಳು ಎಲ್ಲಿರ್ತಾರೋ ಅಲ್ಲೇ ಇರ್ಬೇಕಾಗ್ತದೆ. ಸೊ ಹಾಗಾಗಿ ಪ್ರಾಪರ್ಟಿ ಇರುತ್ತೆ ಯಾವಾಗ ಅಧಿಪತಿ ಬಲಿಷ್ಠವಾಗಿದ್ದಾಗ. ಆ ಪ್ರಾಪರ್ಟಿಯನ್ನು ನೀವು ಉಪಯೋಗಿಸ್ಕೊಳ್ತೀರಾ, ಅದಕ್ಕೆ ಕಾರಕ ಬಲವಾಗಿರಬೇಕು. ಆ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಇನ್ನೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಅವರಿಗೆ ಬೇಕಾದ ರೀತಿಯಲ್ಲಿ ಮನೆ ಕಟ್ಸ್ಕೋಬೇಕು ಅಂತ ಇರುತ್ತೆ. ಕೊನೆಗೆ ಹಣದ ಕಷ್ಟ ಆಗಿ ಏನೋ ಆಗಿ ಯಾವುದೋ ಒಂದು ಮನೆ ಅಂತ ಕಟ್ಸ್ತೀವಿ ಅಷ್ಟೇ ಆಗಲಿ, ಅವನಿಗೆ ಬೇಕಾದ ರಿಕ್ವೈರ್ಮೆಂಟ್ ಅಲ್ಲಿ ಇರಲ್ಲ. ಅವನ ಪಾಪ ಒಂದು ದೊಡ್ಡ ಮನೆ ಹೀಗಿರಬೇಕು, ಇಂಡಿವಿಜುವಲ್ ಹೌಸ್ ಇರಬೇಕು, ಅದ್ರ ಮುಂದೆ ಹೀಗೆ ಎಲ್ಲ ಒಂದು ರಿಕ್ವೈರ್ಮೆಂಟ್ ಇರ್ತದೆ. ಕೊನೆಗೆ ಯಾವುದು ಅಲ್ಲದೆ ಅಪಾರ್ಟ್ಮೆಂಟ್ ತಗೊಳ್ತಾನೆ ಪ್ರಾಪರ್ಟಿ ಅಂತ. ಕೊನೆಗೆ ಇರಬೇಕಾಗಿ ಬಂದರೂ ಕೂಡ ಏನೋ ಮನೆ ನನ್ನ ಮನೆ ಅಂತ ಇರಬೇಕಂತ ಹೊತ್ತು ಅವನಿಗೆ ಬೇಕಾದ ರಿಕ್ವೈರ್ಮೆಂಟ್ ಇರುವಂಥ ಮನೆ ಅಲ್ಲ. ಇದಕ್ಕೆ ತನಗೆ ಬೇಕಾದಂತಹ ರಿಕ್ವೈರ್ಮೆಂಟ್ ಇರಬೇಕು ಅಂದ್ರೆ, ಲಕ್ಸರಿಯಸ್ ಆಗಿರ್ಬೇಕು ಅಂತಂದ್ರೆ ಶುಕ್ರ ಕೂಡ ಬಲಿಷ್ಠವಾಗಿರ್ಬೇಕು. ಕುಜನ ಜೊತೆ ಶುಕ್ರ ಕೂಡ ಇರಬೇಕು. ಶುಕ್ರ ಇದ್ರೆ ಏನಾಗುತ್ತೆ ಅಂದ್ರೆ ಲಕ್ಸರಿ, ಬೇಸಿಕ್ ನೀಡ್ ಒಂದೇ ಆದ್ರೆ ಕುಜ ಸಾಕು. ಯಾರು ಕೂಡ ಮನೆ ಕಟ್ಸೋ ಕಾಲಕ್ಕೆ ಒಂದು ಬೇಸಿಕ್ ಮನೆ ಇದ್ರೆ ಸಾಕಪ್ಪ ಅಂತ ಯಾರು ಅಂದ್ಕೊಳ್ಳಲ್ಲ. ಅದ್ರ ಜೊತೆಗೆ ನನಗೆ ಬೇಕಾದ ರೀತಿಯಲ್ಲಿ ಮನೆ ಇರಬೇಕು, ಆ ರಿಕ್ವೈರ್ಮೆಂಟ್ಸ್ ಯಾರ್ದವ್ರದೇ, ಅದು ಬಿಯಾಂಡ್ ದ ಲಿಮಿಟ್ಸ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಶುಕ್ರ ಕೂಡ ಬಲಿಷ್ಠವಾಗಿದೆ. ಬಟ್ ನಾವು ಬೇಸಿಕ್ ನೀಡನ್ನು ನೋಡ್ತಾ ಇದ್ದೀವಿ, ಅದ ಕಾರಣ ಕುಜನ ಮಾತ್ರ ನೋಡ್ಬೇಕು. ಸೊ ಚತುರ್ಥ ಕಾರಕ ಬಲಿಷ್ಠವಾಗಿರಬೇಕು. ಇದ್ದರೆ ಬಲಿಷ್ಠವಾಗಿ ಶುಭಪ್ರದವಾಗಿದ್ದರೆ ನಿಮ್ಮ ಓನ್ ಹೌಸ್ ಆದ್ರೂ ನೀವು ನೆಮ್ಮದಿಯಾಗಿರ್ತೀರಾ, ನಿಮ್ಮ ಓನ್ ಹೌಸ್ ಅಲ್ಲೇ ಇರ್ತೀರಾ. ಚತುರ್ಥಾಧಿಪತಿ ವೀಕ್ ಆಯ್ತು, ಕಾರಕ ಮಾತ್ರ ಬಲವಾಗಿದ್ದಾನೆ ಅಂತಂದ್ರೆ ನೀವು ಬಾಡಿಗೆ ಮನೆಗೆ ಇರ್ತೀರ ಜೀವಮಾನ, ಆದ್ರೆ ಸಂತೋಷವಾಗಿರ್ತೀರ, ಯಾರು ಗಲಾಟೆ ಇರಲ್ಲ. ಅದೇ ಚತುರ್ಥ ಕಾರಕ ಬಲಹೀನವಾಗಿದೆ, ಚತುರ್ಥಾಧಿಪತಿ ಬಲವಾಗಿದ್ದಂದ್ರೆ ನೀವು ಪ್ರಾಪರ್ಟಿ ಮಾಡ್ತೀರಾ, ಆದ್ರೆ ನಿಮಗೆ ನೆಮ್ಮದಿ ಇರಲ್ಲ. ನೀವು ಆ ಪ್ರಾಪರ್ಟಿಯನ್ನು ಬೇರೆಯವರಿಗೆ ರೆಂಟಿಗೆ ಕೊಟ್ಟು ನೀವು ಬೇರೆ ಕಡೆ ರೆಂಟಿಗಿದ್ದು ಅವನ ಹತ್ರ ಬಯಸ್ಕೊಳ್ತಾ ಇರ್ಬೇಕು. ಇದು ನಾವೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ವ? ಆಗ್ತಾ ಇದೆ. ನೆಕ್ಸ್ಟ್ ಚತುರ್ಥ ಸ್ಥಾನ ಏನ್ ಹೇಳುತ್ತೆ? ಸ್ಥಾನ ಏನ್ ಹೇಳುತ್ತೆ ಅಂದ್ರೆ ಅಕ್ಕಪಕ್ಕದ ಜನ. ಮನೆ ಅಂತಂದ್ರೆ ಬರೀ ಮನೆ ಕಟ್ಟೋದು ಒಂದೇ ಅಲ್ಲ, ಸುತ್ತು ಪಕ್ಕದಲ್ಲಿ ನಮಗೇನಾದ್ರೆ ನಮಗೆ ಸಪೋರ್ಟ್ ಸ್ವಲ್ಪ ಜನ ಬೇಕು. ಬರೀ ಮನೆಗೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಇಷ್ಟು ಜನ ಇರೋದೊಂದೇ ಅಲ್ವಲ್ಲ. ಅಕ್ಕಪಕ್ಕದಲ್ಲಿ ಕೂಡ ಜನ ಸ್ವಲ್ಪ ಒಳ್ಳೆಯದಾಗಿ ಇಟ್ಕೊಳ್ಬೇಕು. ಸಿಟಿ ಅಂದ್ರೆ ಬೇಕಿಲ್ಲ, ಈ ಕಡೆ ಯಾರು ಗೊತ್ತಿಲ್ಲ, ಆ ಕಡೆ ಯಾರು ಗೊತ್ತಿಲ್ಲ. ಮನೆಗೆ ಏನಾದ್ರೂ ಸೂಸೈಡ್ ಮಾಡಿಕೊಂಡಿದ್ರು ವಾಸನೆ ಬರೋವರೆಗೂ ನಿಮ್ಮನ್ನ ಕೇಳೋ ದಿಕ್ಕಿರಲ್ಲ, ಆ ರೀತಿ ಇರ್ತದೆ. ಸೊ ಅದು ಜೀವನ ಅಲ್ಲ. ಅದಕ್ಕೆ ಮನೆ ತಗೊಳ್ಳೋ ಕಾಲಕ್ಕೆ ಅಕ್ಕಪಕ್ಕದವರು ಕೂಡ ಒಳ್ಳೆ ತರ ಜನ ಇರಬೇಕು. ಇಲ್ಲದಿದ್ರೆ ಏನಾಗುತ್ತೆ, ನಮಗೆ ಅನುಕೂಲ ಇರಲ್ಲ.
ಒಂದೇ ತಟಸ್ಥವಾಗಿದ್ರೂ ಪ್ರಯೋಜನ ಇರಲ್ಲ. ತಟಸ್ಥವಾಗಿರದೆ ತುಂಬ ಹಾರ್ಶ್ ಆಗಿದ್ದು ಅನ್ಕೊಳ್ಳಿ, ಅವನು ಪ್ರತಿದಿನ ನಮಗೆ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬೆಳಗ್ಗೆ ಮಿನಿಮಮ್ ಅಂತಂದ್ರೆ ಬೆಳಗ್ಗೆ ನಮ್ಮ ಮನೆ ಕಸ ಹಾಕೋದು, ಅವರ ಮನೆ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ನಮ್ಮ ಮನೆ ಮುಂದೆ ಟಾಯ್ಲೆಟ್ ಮಾಡಿಸೋದ್ರಿಂದ ಶುರುವಾಗ್ತದೆ. ಅಲ್ಲಿಂದ ಮುನ್ಸಿಪಲ್ ಆಫೀಸಿಗೆ ಹೋಗಿ ಇವನ ಮೇಲೆ ಇಲ್ಲದ್ದೆಲ್ಲ ಕಂಪ್ಲೇಂಟ್ ಕೊಟ್ಟು ಇವನನ್ನ ಮೆಂಟಲಿ ಹರಾಶ್ ಮಾಡೋರು ಇರ್ತದೆ. ಅದಕ್ಕೆ ಅಕ್ಕಪಕ್ಕದ ವಾತಾವರಣ ಕೂಡ ಚೆನ್ನಾಗಿರ್ಬೇಕಂದ್ರೆ ಚತುರ್ಥ ಸ್ಥಾನ ಚೆನ್ನಾಗಿರ್ಬೇಕು. ಬಟ್ ಓಕೆ, ಅಕ್ಕಪಕ್ಕದವ್ರು ಯಾರಿಗೆ ಚೆನ್ನಾಗಿರ್ತಾರೆ ಅಲ್ಲ, ಅವರು ಅನ್ನೋರು ಅಂತ ಇರ್ತಾರೆ, ನಮ್ಮ ಪಾಟಿ ನಾವಿರ್ಬೇಕು ಅಂತ ಅಂದುಕೊಂಡ್ರೆ ನೋ ಪ್ರಾಬ್ಲಮ್, ಇಗ್ನೋರ್ ಮಾಡ್ಬೋದು. ನಮ್ಮ ಹೆಸರಲ್ಲಿ ಪ್ರಾಪರ್ಟಿ ಇದ್ರೆ ಸಾಕು, ಅದ್ರಲ್ಲಿ ನಾವು ನೆಮ್ಮದಿಯಾಗಿದ್ದೀವ, ನಾವು ಆ ಮನೆಯಾಗಿದ್ದೀವ, ಅದೆಲ್ಲ ಬೇಕಾಗಿಲ್ಲ. ಪ್ರಾಪರ್ಟಿ ತೊಂದಿರ್ಲಿ ಅಂತಂದ್ರೆ ಕಾರಕವನ್ನು ಕಾಂಪ್ರಮೈಸ್ ಆಗ್ಬೋದು. ಮನೆ ಅಂತ ಯಾಕೆ ಗಲಾಟೆ ಮಾಡ್ಕೊಳ್ಬೇಕು? ಎಲ್ಲೋ ಒಂದು ಕಡೆ ಒಂದು ಗೋಡು ಇದಲ್ವಾ? ಸುಮ್ಮನೆ ಮನೆ ಯಾಕೆ ಇಷ್ಟೊಂದು ನಮಗೆ ಬರೋದೇ ಹಣ ಕಡಿಮೆ, ಅದನ್ನ ಎಲ್ಲದಕ್ಕೂ ಹಣದಕ್ಕೆ ಇಟ್ಬಿಟ್ಟು ನಾವು ಒದ್ದಾಡೋದು ಯಾಕೆ? ಈ ತರ ಅಂದ್ಕೊಂಡ್ರೆ ಅಧಿಪತಿನೂ ಕಾಂಪ್ರಮೈಸ್. ಇಲ್ವಾ? ಎಷ್ಟೋ ಜನ ಮನೆ ಬೇಕು ಅಂತ ಇಲ್ಲಾರ್ದಷ್ಟು ಅವ್ರ ಪಾಟಿಗೆ ಅವರ ಜೀವನ ಮಾಡುವಂಥವ್ರು ಆನಂದವಾಗಿಡೋರು ಬಹಳ ಜನ ಇದ್ದಾರೆ. ವೃದ್ಧಾಪ್ಯದಲ್ಲಿ ಆವಾಗ ನೋಡ್ಕೊಳ್ಳೋಣ, ಯಾವಾಗೋ ಸುಖ ಪಡಬೇಕು ಅಂತೇಳಿ ಈಗಿಂದ ಕಷ್ಟಪಡ್ತಾರೆ. ವಾರಕ್ಕೆ 2 ದಿನ ಸುಖವಾಗಿರ್ಬೇಕು ಅಂತ 5 ದಿನ ಕಷ್ಟಪಡೋದು ಹೇಗಿದೆ? ಈ ರೀತಿ ಆಲೋಚನೆ ಮಾಡುವಂತ ಜನರು ಇದ್ದಾರೆ. ಆದರೆ ಇಲ್ಲಿ ಚೆನ್ನಾಗಿರಬೇಕು ಅಂತಂದ್ರೆ ಉದ್ದೇಶ ಏನಂತಂದ್ರೆ ಶುಭಪ್ರದವಾಗಿರಬೇಕು ಅಷ್ಟೇ. ಅಂದ್ರೆ ಶುಭ ಗ್ರಹಗಳ ಸಂಬಂಧ ಇರಬೇಕು. ಶುಭ ಗ್ರಹಗಳ ಸಂಬಂಧ, ಶುಭ ಸ್ಥಾನಗಳ ಸಂಬಂಧ, ಕೇಂದ್ರ ಕೋಣ ಸ್ಥಾನಗಳು, ಶುಭ ಸ್ಥಾನಗಳು, ಶುಭ ಗ್ರಹಗಳು ಗುರು ಶುಕ್ರ, ಶುಭ ಗ್ರಹಗಳ ಜೊತೆ ಇದ್ದಂತಹ ಗುರು ಪೂರ್ಣಚಂದ್ರ, ಇವರು ಶುಭ ಗ್ರಹ. ಇವರ ಸಂಬಂಧ ಇದ್ದರೆ ಸ್ಮೂತ್ ಆಗಿರುತ್ತೆ. ಪ್ಲಸ್ ನಿಮ್ಗೆ ಅನುಕೂಲವಾದಂಥ ರಿಕ್ವೈರ್ಮೆಂಟ್ ಬೇಕು ಅಂತಂದ್ರೆ ಗ್ರಹಗಳ ಬಲಿಷ್ಠವಾಗಿರಬೇಕು. ಉಚ್ಚ ಸ್ಥಾನದಲ್ಲೋ, ಮಿತ್ರ ಕ್ಷೇತ್ರದಲ್ಲೋ, ಸ್ವಕ್ಷೇತ್ರದಲ್ಲೋ, ಅಟ್ಲೀಸ್ಟ್ ತಟಸ್ಥ ಸ್ಥಾನದಲ್ಲಾದ್ರೂ ಇದ್ರೆ ನಿಮ್ಮ ಅಂದುಕೊಂಡ ರೀತಿಯಲ್ಲಿ ಕಂಫರ್ಟ್ ಆಗುತ್ತೆ. ಇದು 2 ರಿಕ್ವೈರ್ಮೆಂಟ್ ಇರಬೇಕು. ಇದಿಲ್ಲದಿದ್ರೆ ಏನಾಗುತ್ತೆ, ನಿಮ್ಗೆ ಯೋಗ ಇಲ್ಲ. ಒಟ್ಟಿಗೆ ಏನು ಅಂತಂದ್ರೆ ಪುಣ್ಯ ಅಂತ ಅಂಬುದು ಇರಬೇಕು. ಶುಭ ಸ್ಥಾನಗಳು ಅಂದ್ರೆ ಏನು? ಪುಣ್ಯ ಅಂಬುದು ಇರಬೇಕು. ಸರಿ, ಈ ಪುಣ್ಯ ಅಂತ ಅಂಬುದು ಹೇಗೆ ಜನರೇಟ್ ಆಗುತ್ತೆ ಅದನ್ನು ಕೂಡ ಒಂದು ವಿಷನ್ ನೋಡೋಣ. ಕೇವಲ ಇದು ಪ್ರತಿ ಕ್ಲಾಸಲ್ಲಿ ಯೋಗ ಇದೆ, ಪುಣ್ಯ ಇದೆ, ಇದೊಂದೇ ಅಲ್ಲದೆ ಜೊತೆಗೆ ಅದು ಹೇಗೆ ಜನರೇಟ್ ಆಗುತ್ತೆ ಅಂತ ಕೂಡ ತಿಳ್ಕೊಂಡ್ರೆ ನಮಗೆ ನೆಕ್ಸ್ಟ್ ಟೈಮ್ ಇದನ್ನು ಅನುಕೂಲ ಮಾಡ್ಕೊಳ್ಳಿಕ್ಕೆ ಅನುಕೂಲ. ಈ ಜನ್ಮದಲ್ಲಿ ಆಗದೆ ಇರಲಿ, ಬರೋ ಜನ್ಮದಲ್ಲ ಅನುಕೂಲ ಮಾಡ್ಕೋಬಹುದಲ್ಲ. ಚತುರ್ಥಾಧಿಪತಿ ಶುಭಗ್ರಹಗಳ ಸಂಬಂಧ ಬಂದರೆ ನಿಮಗೆ ಪ್ರಾಪರ್ಟಿ ಅಥವಾ ಹೌಸು ನಿಮಗೆ ಅನುಕೂಲವಾಗುವಂತ ಯೋಗ ಇದೆ. ಆ ಥರ ಪುಣ್ಯ ನಮ್ಮ ಜಾತಕದಲ್ಲಿ ಅಕ್ಯುಮುಲೇಟ್ ಹೆಂಗಾಗುತ್ತೆ ಅಂದ್ರೆ ಕರ್ಮ ಸಿದ್ಧಾಂತಕ್ಕೆ ಹೋಗ್ಬೇಕಾಗುತ್ತೆ. ನಾವು ಏನು ಕೊಡ್ತೀವೋ ಅದನ್ನೇ ನಾವು ರಿಸೀವ್ ಮಾಡ್ಕೊಳ್ತೇವೆ. ಕರ್ಮ ಥಿಯರಿ, ನಾವೇನು ಕೊಡ್ತೀವೋ ಅದೇ ಬರ್ತದೆ. ಇದಕ್ಕೆ ಪ್ರಮಾಣ ಎಲ್ಲರಿಗೂ ಗೊತ್ತಿದೆ. ಬೇಕು ಅಂತಂದ್ರೆ ಗರುಡ ಪುರಾಣಕ್ಕೂ ಮಹಾಭಾರತದಲ್ಲಿ ಅನುಶಾಸನ ಪರಕ್ಕೂ ಹೋದ್ರೆ ಇದರ ಬಗ್ಗೆ ಬೇಕಾದಷ್ಟು ರೆಫರೆನ್ಸ್ಗಳು ಸಿಗುತ್ತೆ. ಆದರೆ ಹಿಂದಿನ ಜನ್ಮಗಳಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಅಥವಾ ನಮಗೆ ಈಗ ಬಂದಿರುವಂತಹ ಪುಣ್ಯ ಹಿಂದಿನ ಜನ್ಮದಲ್ಲಿ ಎಲ್ಲೋ ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟ ಆಕ್ಷನ್ ನಡೆದಿತ್ತು. ಈಗ ರಿಯಾಕ್ಷನ್ ಆಗ್ಬೇಕಂದ್ರೆ ಹಿಂದೆ ಆಕ್ಷನ್ ಆಗಿರ್ಬೇಕಲ್ಲ. ಸೊ ಈ ಜನ್ಮದಲ್ಲಿ ನನಗೆ ಚತುರ್ಥಾಧಿಪತಿ ಶುಭ ಗ್ರಹಗಳ ಸಂಬಂಧ ಬರಬೇಕು ಅಂತಂದರೆ ಹಿಂದಿನ ಜನ್ಮದಲ್ಲಿ ಅದಕ್ಕೆ ಸಂಬಂಧಪಟ್ಟ ಪುಣ್ಯ ಅಕ್ಯುಮುಲೇಟ್ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಆಕ್ಷನ್ ನಡೆದಿರ್ಬೇಕು. ಯಾವ ಥರ ಆಕ್ಷನ್ ಇರ್ತದೆ? ನಮ್ಮ ಮನೆಯಿಂದ 4 ಜನಕ್ಕೆ ಉಪಯೋಗ ಆದರೆ ನಮಗೆ ಅದರ ಉಪಯೋಗ ಇರ್ತದೆ. ಯಾರಿಗಾದ್ರೂ ನಾವು ಆಶ್ರಯ ಕೊಟ್ಟರೆ, ಯಾರಿಗಾದ್ರೂ ಇದಿಷ್ಟೇ, ಇನ್ನು ಪುಣ್ಯ ಅಕ್ಯುಮುಲೇಟ್ ಮಾಡೋದು ಇಷ್ಟೇ. ನಮಗೆ ಆಶ್ರಯ ಸಿಗಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ನಾವು ಇನ್ನೊಬ್ಬರಿಗೆ ಆಶ್ರಯ ಕೊಟ್ಟಿರ್ಬೇಕು, ಇಷ್ಟೇ ಸಿಂಪಲ್. ಸೊ ನಾವು ಬೇರೆಯವ್ರಿಗೆ ಆಶ್ರಯ ಕೊಟ್ವಿ, ಪಾಪ ಓದ್ಕೊಳ್ತಾ ಇದ್ದ, ನಮ್ಮ ಮನೇಲಿ ಸುದ್ದಿ ನೀಡಪ್ಪ, ಇದ್ದು ಓದ್ಕೋ, ತುಂಬಾ ಒದ್ದಾಡ್ತಾ ಇದ್ರು, ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ನಾವು ಆಶ್ರಯ ಕೊಟ್ಟಿದ್ದರೆ ಅದರ ಫಲವಾಗಿ ನಮಗೆ ಪುಣ್ಯ ಅಕ್ಯುಮುಲೇಟ್ ಆಗ್ತದೆ. ಆ ಪುಣ್ಯ ಮುಂದಿನ ಜನ್ಮಗಳಲ್ಲಿ ಈ ರೀತಿ ನಮಗೆ ಆಶ್ರಯ ಪಡಿಸುವಂತ ಕೊಡುವಂತ ಯೋಗ ಇರುತ್ತೆ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಅದೇ ರೀತಿ ಸಹಾಯ ನಾವು ಅನುಭವಿಸ್ತೇವೆ. ಭಗವಂತ ಹಣ ರೂಪದಲ್ಲಿ ಕೊಟ್ಟು ನಮಗೆ ಆ ಪುಣ್ಯವನ್ನು ಅನುಭವಿಸುವುದಕ್ಕೆ ಬೇಕಾದಂತ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾನೆ. ಮನೆ ಯೋಗ ಇದೆ ಅಂತಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ದುಡ್ಡು ಇರ್ಬೇಕು. ಆ ದುಡ್ಡು ಹೇಗೆ ಬರುತ್ತೆ? ಪುಣ್ಯದಿಂದಾನೇ ಬರುತ್ತೆ. ಅದು ಯಾವ ತರ ಪುಣ್ಯ? ಮನೆಗೆ ಸಂಬಂಧಪಟ್ಟ ಪುಣ್ಯ ಇದ್ರೇನೆ ಮನೆ ಆಗ್ತದೆ, ಇಲ್ಲದ್ರೆ ಆ ಹಣದಿಂದ ಬೇರೆ ಕೆಲಸ ಆಗ್ತದೆ.
ಬಿಸ್ನೆಸ್ ಅಲ್ಲಿ ಇಡ್ತಾರೆ. ಮನೆಗಿನ ಯಾಕೆ ಸುಮ್ಮನೆ ಇದೆಲ್ಲ ರಾಮಾಯಣ, ಬಿಸ್ನೆಸ್ ಮಾಡೋಣ, ಚಿಟ್ ಫಂಡ್ ಹಾಕೊಂಡು ಚಿಟ್ ಹಾಕೋಣ, ಒಂದು 10 ಆಗ್ತದೆ, 20 ಆಗ್ತದೆ, ಈ ರೀತಿ ಲೆಕ್ಕಗಳು ಮಾಡ್ಕೊಳ್ತಾನೆ. ಮನೆ ಕೊಂಡ್ಕೊಳ್ಳಲ್ಲ. ಮನೆ ಕೊಂಡುಕೊಳ್ಳಬೇಕು ಅಂದ್ರೆ ಅದಕ್ಕೆ ಎಕ್ಸ್ಕ್ಲೂಸಿವ್ ಆದಂಥ ಪುಣ್ಯ ಇರಬೇಕು. ಅದಕ್ಕೆ ಹೇಗೆ ಜನರೇಟ್ ಆಗತ್ತೆ ಅಂದ್ರೆ, ನಾವು ಇನ್ನೊಬ್ಬರಿಗೆ ಆಶ್ರಯ ಕೊಟ್ಟರೆ ಅದರ ಫಲವಾಗಿ ನಮಗೆ ಆಶ್ರಯ ಕೊಡುವಂತ ಯೋಗ ಸಿಗುತ್ತೆ. ನಮಗೆ ಆಶ್ರಯ ಕೊಡುವಂತ ನಾವೇ ಧರ್ಮಸತ್ರದಲ್ಲಿ ಇರ್ತೀವ, ಬೇರೆಯವ್ರ ಮನೆ ಎಷ್ಟು ಜನ ಇರ್ತೇವೆ, ನಾವು ಅದೆಲ್ಲ ಇಷ್ಟಪಡಲ್ಲ. ನೆಕ್ಸ್ಟ್ ಆ ಪುಣ್ಯ ವರ್ಕೌಟ್ ಹೆಂಗಾಗಬೇಕು, ನಮಗೆ ಮನೆ ಬರಬೇಕು. ಭಗವಂತ ಆ ರೀತಿ ಅದನ್ನ ಪುಣ್ಯವನ್ನು ಅನುಭವಿಸಲಿಕ್ಕೆ ಬೇಕಾದಂತ ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ನಮಗೆ ಈ ಜನ್ಮದಲ್ಲಿ ಮನೆ ಯೋಗ ಇದ್ರು ಅದು ಮುಂದಿನ ಜನ್ಮಕ್ಕೂ ಇರಬೇಕು, ಅಥವಾ ಈ ಜನ್ಮದಲ್ಲಿ ಯೋಗ ಇಲ್ಲ ಮುಂದಿನ ಜನ್ಮಕ್ಕೆ ಬರಬೇಕಂದ್ರೆ ನಾವು ಇನ್ನೊಬ್ಬರಿಗೆ ಆಶ್ರಯ ನೆರವು ಕೊಟ್ಟರೆ ನಮಗೆ ಮುಂದಿನ ಜನ್ಮದಲ್ಲಿ ವರ್ಕೌಟ್ ಆಗ್ತದೆ. ಇಲ್ಲದ್ರೆ ಆಕ್ಷನ್ ಇಲ್ಲಾಂದ್ರೆ ನೋ ರಿಯಾಕ್ಷನ್ ಅಷ್ಟೇ. ನೆಕ್ಸ್ಟ್ ಕಾರಕ ಬಲ ಯಾವಾಗ ಆಗುತ್ತೆ ಅಂತಂದ್ರೆ, ಕೆಲವೊಂದು ಜನ ಕೊಡ್ತಾರೆ, ಆಶ್ರಯ ಕೊಡ್ತಾರೆ, ಆದ್ರೆ ಇಷ್ಟ ಇರಲ್ಲ, ಒತ್ತಾಯದಿಂದ ಕೊಡ್ತಾರೆ. ಬೇರೆಯವರ ಅಯ್ಯೋ ಈ ಅಪ್ಪ ಸುಮ್ಮನೆ ಇರುವುದಿಲ್ಲ, ಅವ್ರು ಬಂದು ಬಳಗ ನಮ್ಮ ಮನೆಗೆ ಇರು ಅಂತ ಹೇಳ್ತಾರೆ. ಯಾರಿಗೆ ಗೊತ್ತಾಗತ್ತೆ ಈ ಕಷ್ಟ, ಮಾಡೋರಿಗೆ ಗೊತ್ತಾಗತ್ತೆ ಅಂತ ಸೊಸೆ. ಯಾಕಿಂತದೆಲ್ಲ ನಮ್ಮಪ್ಪ ತಲೆಗೆ ಹಚ್ಕೊಂತಾರೆ, ನಮ್ಮದೇ ಜೀವನ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಮಗ. ಈ ರೀತಿ ನಾವು ಆಶ್ರಯನ ಕೊಡ್ತೇವೆ, ಆದರೆ ಮನಸ್ಫೂರ್ತಿಯಾಗಿ ನಾವು ಅದನ್ನು ಒಪ್ಪೋದಿಲ್ಲ, ಅಥವಾ ಮಾನಸಿಕವಾದಂತಹ ಹಿಂಸೆಯನ್ನು ಕೊಡ್ತೇವೆ ಅವ್ರಿಗೆ. ಹಾಗಾದಾಗ ನಮಗೆ ಜನ್ಮಾಂತರದಲ್ಲಿ ಅದರ ಫಲವನ್ನು ಅನುಭವಿಸುವಾಗ ನಮಗೆ ಪ್ರಾಪರ್ಟಿ ಏನೋ ಸಿಗತ್ತೆ, ಆದ್ರೆ ನಾವು ನೆಮ್ಮದಿಯಾಗಿರಲ್ಲ. ಯಾಕಂದ್ರೆ ಆಶ್ರಯ ಕೊಟ್ಟವರಿಗೆ ನೆಮ್ಮದಿಯನ್ನು ಕೊಡ್ಬೇಕು. ಹಾಗೆ ಕೊಟ್ರೆ ನಮಗೆ ನೆಮ್ಮದಿ ಸಿಗತ್ತೆ. ಆವಾಗ ಚತುರ್ಥ ಕಾರಕ ಇದನ್ನು ಸೂಚನೆ ಮಾಡ್ತಾರೆ. ನೀವು ಇನ್ನೊಬ್ಬರ ನಮ್ಮ ಮನೆಯಿಂದ, ಪ್ರಾಪರ್ಟಿಯಿಂದ ಇನ್ನೊಬ್ಬರಿಗೆ ನೆಮ್ಮದಿ ಕೊಟ್ಟಿದ್ದೀವಿ ಅಂತಂಬುದು ಯಾರು ಸೂಚನೆ ಮಾಡ್ತಾರೆ ಅಂದ್ರೆ ಚತುರ್ಥ ಕಾರಕ ಸೂಚನೆ ಮಾಡ್ತಾನೆ. ಅದು ಇತ್ತು ಅಂತಂದ್ರೆ ನೀವು ಬಾಡಿಗೆ ಮನೆ ಆಗ್ಲಿ ಸ್ವಂತ ಮನೆ, ನೀವು ನೆಮ್ಮದಿಯಾಗಿರ್ತೀರಿ. ಯಾಕಂದ್ರೆ ಬೇರೆಯವ್ರು ನಿಮಗೆ ತೊಂದರೆ ಕೊಡಲ್ಲ. ನಾವು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿಲ್ಲ, ಬೇರೆಯವರು ನಮಗೆ ತೊಂದರೆ ಕೊಡಲ್ಲ. ಇದು ಚತುರ್ಥ ಕಾರಕ. ಚತುರ್ಥ ಸ್ಥಾನ ಇದನ್ನು ನಾವು ಊಹಿಸಿಕೊಳ್ಬಹುದು. ನಾವು ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿದ್ರೆ ಜನ್ಮಾಂತರದಲ್ಲಿ ಅವರು ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ. ನಾವು ಸ್ವಾರ್ಥವಾಗಿ ಬಿಹೇವ್ ಮಾಡಿದ್ವಿ ಅಂದ್ಕೊಳ್ಳಿ, ನಾವು ಪಕ್ಕದ ಮನೆ ಕಸ ಹಾಕಿದ್ವಿ ಅಂದ್ಕೊಳ್ಳಿ, ಪಕ್ಕದ ಮನೆಯವರು ನಮ್ಮ ಮನೆ ಕಸ ಹಾಕ್ತಾರೆ, ಅಷ್ಟೇ, ಸಿಂಪಲ್. ಸೊ ಇದಕ್ಕೆ ಸಂಬಂಧಪಟ್ಟ ಪುಣ್ಯ ಹಿಂದಿನ ಜನ್ಮಗಳಲ್ಲಿ ನಡೆದಿದ್ದರೆ ಅದರ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸುವ ಯೋಗ ಆಗ್ತದೆ. ಇಲ್ಲದಿದ್ರೆ ಜಾತಕ ಸೂಚನೆ ಮಾಡುತ್ತದೆ. ಜಾತಕ ಅಂತಂದ್ರೆ ಏನು, ಪ್ರೋಗ್ರೆಸ್ ರಿಪೋರ್ಟ್. ಹಿಂದಿನ ಜನ್ಮದಲ್ಲಿ ನಾವೇನಾದ್ರೂ ಪುಣ್ಯ ಮಾಡಿದ್ದರೆ ಅದರ ಅನುಭವಿಸಲಿಕ್ಕೆ ಭಗವಂತ ಈ ಜನ್ಮದಲ್ಲಿ ಅವಕಾಶ ಕೊಡ್ತಾನೆ, ಅಷ್ಟೇ. ಪುಣ್ಯ ಅಂತಂದ್ರೆ ಏನು, ಶುಭ, ಒಳ್ಳೆ ಕೆಲಸ ಮಾಡಿರ್ಬೇಕು. ಅದನ್ನು ಸೂಚನೆ ಮಾಡೋದು ಯಾರು, ಶುಭ ಗ್ರಹಗಳು, ಶುಭ ಸ್ಥಾನಗಳು. ಚತುರ್ಥ ಸ್ಥಾನಕ್ಕಾಗಲಿ, ಚತುರ್ಥ ಕಾರಕನಿಗಾಗಲಿ, ಚತುರ್ಥ ಅಧಿಪತಿಗಾಗಲಿ ಜಾತಕದಲ್ಲಿ ಶುಭ ಗ್ರಹಗಳ ಸಂಬಂಧ ಬಂತು, ಶುಭ ಸ್ಥಾನಗಳ ಸಂಬಂಧ ಬಂತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಪುಣ್ಯ ಇದೆ. ಆ ಪುಣ್ಯ ಅನುಭವಿಸುವ ಕಾಲ ಆ ಗ್ರಹಗಳ ದಶ ಅಂತರ್ದಶೆಗಳಲ್ಲಿ ಅನುಕೂಲವಾಗ್ತದೆ, ಪ್ರಾಪ್ತವಾಗ್ತದೆ. ಅನುಭವಿಸಬೇಕೋ ಬೇಡವೋ ಅಂತಂಬುದು ಅವನ ಸ್ವಂತ ಇಚ್ಛೆಗೆ ಬಿಟ್ಟದ್ದು. ಅದು ಗೋಚಾರದಲ್ಲಿ ಗೊತ್ತಾಗ್ತದೆ. ಎಲ್ಲರಿಗೂ ಪುಣ್ಯದ ಯೋಗ ಇರುತ್ತೆ, ಆದ್ರೆ ಕೆಲವು ಜನ ಬಳಸಿಕೊಳ್ಳೋದಿಲ್ಲ. ಬಳಸಿಕೊಳ್ಳೋದಲ್ಲದ್ರೆ ಏನಾಗುತ್ತೆ, ನೆಕ್ಸ್ಟ್ ಜನ್ಮ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅಥವಾ ಇನ್ನೊಂದು ರೂಪದಲ್ಲಿ ಅದು ಫಲವನ್ನು ಕೊಡುತ್ತೆ. ಅದು ಭಗವಂತಗೆ ಬಿಟ್ಟದ್ದು. ಇವನು ಅನುಭವಿಸೋದಿಲ್ಲದ್ರೂ ಕೂಡ ಅವನಿಗೆ ಈ ಪುಣ್ಯವನ್ನು ಅನುಭವಿಸೋ ತರ ಮಾಡೋದು ಹೇಗೆ ಅಂತಂಬುದು ನಮ್ಮ ಲುಕೌಟ್ ಅಲ್ಲ, ಅದು ಭಗವಂತನ ತಲೆನೋವು, ನಮಗೆ ಬೇಡಲ್ಲ. ಸೊ ಇಲ್ಲಿ ಇಷ್ಟು ಕ್ಲಿಯರ್ ಆಯ್ತು. ಯೋಗ ಇರಬೇಕಂದ್ರೆ ಪುಣ್ಯ ಇರಬೇಕು, ಪುಣ್ಯ ಇರಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ನಾವು ಅಲ್ಲಿ ಪ್ರಾಪರ್ ಆಕ್ಷನ್ ಇರಬೇಕು. ಇದರ ಮೂಲಕ ನಮಗೆ ಗೊತ್ತಾಗೋದೇನೆಂದ್ರೆ ಮುಂದಿನ ಜನ್ಮಗಳಲ್ಲಿ ಕೂಡ ಇದೇ ರೀತಿ ನಮಗೆ ಮನೆ ಬಾಗಿಲು ಆಶ್ರಯ ಬೇಕು ಅಂತಂದ್ರೆ ಈ ಜನ್ಮದಲ್ಲಿ ನಾವು ಆ ರೀತಿ ನಡ್ಕೊಳ್ಬೇಕಾಗತ್ತೆ. ಇನ್ನೊಬ್ಬರಿಗೆ ನೆರವು ಕೊಡ್ಬೇಕಾಗತ್ತೆ, ಆಶ್ರಯ ಕೊಡ್ಬೇಕಾಗ್ತದೆ. ಕೊಟ್ಟಾಗ ಅನುಕೂಲವಾಗಿ ಕೊಡಿ, ನೆಮ್ಮದಿಯಾಗಿ ಕೊಡಿ. ಯಾಕಂದ್ರೆ ಹೇಗಿದ್ರು ಮನೆಗೆ ಕೊಟ್ಟ ಆಶ್ರಯ ಬರ್ರಿ ಅರ್ದಿ ಅಂತ ಹೇಳ್ಬಿಟ್ಟಿದ್ದೀವಿ. ಮತ್ತೆ ಒಳಗೆ ಮನಸ್ಸು ಒಳಗೆ ಬೈಕೊಳ್ಳೋದು ಬೇಡ. ಹಾಗೂ ಕೊಡ್ತಾ ಇದ್ದೇವೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ, ಅದಕ್ಕೆ ಬೇಕಾದಂತ ಉಪಚಾರಗಳನ್ನಾಗ್ಲಿ ಮನಸ್ಫೂರ್ತಿಯಾಗಿ ಮಾಡಿ. ಅತಿಥಿ ದೇವೋಭವ, ದೇವರೇ ಈ ರೂಪದಲ್ಲಿ ಬಂದಿದ್ದಾನೆ, ಅದಕ್ಕೆ ಮನಸ್ಸು ಸಿಂಡಿಸ್ಕೊಂಡು ಅವರಿಗೆ ತೊಂದರೆ ಕೊಡುತ್ತಾರೆ ಹೇಗಿದ್ರು ಕೊಡೋದು ತಪ್ಪದು. ಯಾಕಂದ್ರೆ ಯಾರೋ ಒಬ್ಬರು ಮಾತು ಕೊಟ್ಟಿರ್ತಾರೆ, ಅವರಿಗೆ ಅನಾನುಕೂಲ ಮಾಡಿದರೆ ನೆಕ್ಸ್ಟ್ ಜನ್ಮದಲ್ಲಿ ಮನೆ ಅನುಕೂಲ ಆಗ್ತದೆ ಹೊರತು
ನಿಮಗೆ ಅದರಲ್ಲಿ ಇರುವಂಥ ಯೋಗ ಇರಲ್ಲ, ಪ್ರಶಾಂತವಾಗಿರುವಂಥ ಯೋಗ ಇರಲ್ಲ. ಇದಕ್ಕೆ ರೆಫರೆನ್ಸ್ ಬೇಕು ಅಂದರೆ ಅನುಶಾಸನ ಪರ್ವದಲ್ಲಿ ನಿಮಗೆ ಆ, ರುದ್ರದೇವರ ಪಾರ್ವತಿ ಸಂಭಾಷಣೆಯಲ್ಲಿ ಇದರ ಸಂಬಂಧಪಟ್ಟ ರೆಫರೆನ್ಸ್ ಇದೆ, ನೀವೆಲ್ಲ ಬೇಕಾದ್ರೆ ನೋಡಿಬೋದು. ಈಗ ನೆಕ್ಸ್ಟ್ ಏನಂತಂದ್ರೆ ಯೋಗ ಇದೆಯಾ ಇಲ್ಲ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಒಬ್ಬರು ಪ್ರಶ್ನೆ ಹಾಕಿದ್ದಾರೆ, ನಾನು ಮನೆ ತಗೊಳ್ಬೇಕು ಅಂತ ಕೂತಾ ಇದ್ದೀನಿ, ತಗೊಳ್ಳ ಬೇಡವಾ? ಅವರೇನು ಯೋಗ ಇದೆಯಾ ಅಂತ ರಾರಾಗಿ ಸ್ವಲ್ಪ ಜನ ಕೇಳ್ತಾರೆ. ಯಾರು ಈ ಪ್ರಶ್ನೆ ಕೇಳಿದ್ರು ಫಸ್ಟ್ ಯೋಗ ಇದೆಯಾ ಇಲ್ಲ ಅಂತ ಬಂದು ನೀವು ನೋಡಲೇಬೇಕಾಗುತ್ತೆ. ಯೋಗ ಎಷ್ಟಿದೆ? ಒಂದು ವೇಳೆ ಯೋಗ ಇಲ್ಲ ಅಂತ ಅನ್ಕೊಳ್ಳಿ, ರಿಸ್ಕ್ ತಗೋಬೇಡ ಅಂತ ಹೇಳ್ತಾರೆ. ಯೋಗ ಇತ್ತು ಅಂದ್ಕೊಳ್ಳಿ, ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡಬೇಕು? ಚತುರ್ಥಾಧಿಪತಿ ಹೇಗಿದ್ದಾನೆ ಅಂತ ನೋಡಿ. ಅವನನ್ನ ಪ್ರಶ್ನೆ ಕೇಳಬೇಕಾಗ್ತದೆ. ಪ್ರಶ್ನೆಯಿಂದನೇ ನಾವು ಉತ್ತರ ಪಡಿಬೇಕು. ನೀವೇ ಇರ್ಲಿಕ್ಕೋ ಅಥವಾ ಒಂದು ಪ್ರಾಪರ್ಟಿ ತರ ಮಾಡ್ಲಿಕ್ಕೋ ಅಂತ ಕೇಳ್ತೀವಿ. ಇಲ್ಲ ನಾವೇ ಇರ್ಲಿಕ್ಕೆ ಅಂತ ಹೇಳಿದ್ರೆ ಕಾರಕ ಕೂಡ ಚೆನ್ನಾಗಿರುತ್ತೆ. ಇಲ್ಲ ರೀ, ಸುಮ್ಮನೆ ಹಳ್ಳಿಯಾಗ ಒಂದು ಪ್ರಾಪರ್ಟಿ ಇತ್ತು, ಅದನ್ನು ಮಾರಿಬಿಟ್ಟು ಸಿಟಿಯಾಗ ಒಂದು ಮನೆ ತಗೊಂಡು ಬಾಡಿಗೆ ಬಿಡೋಣ ಅನ್ಕೋತಾ ಇದ್ದೀವಿ ಅಂತಂದ್ರೆ ಕಾರಕ ಬಲ ಬೇಕಿಲ್ಲ. ಯಾಕಂದ್ರೆ ಬೇರೆ ಬಾಡಿಗೆಗೆ ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಣ ಬರುತ್ತೆ ಹೊತ್ತು, ಆ ಹಣ ಕೂಡ ಏನು ಪೇಪರ್ ಮೇಲೆ ಇರ್ತದೆ, ಕರೆನ್ಸಿ ಪೇಪರ್ ಮೇಲೆ ಇನ್ಕ್ರೀಸ್ ಆಗ್ತಾ ಇರ್ತದೆ. ಅದನ್ನ ಅನುಭವಿಸೋ ಯೋಗ ಯಾರಿಗೂ ಇರಲ್ಲ. ತಿಂಗಳಿಗೆ 60,000 ರೆಂಟ್ ಬರುತ್ತೆ ಅಂತಂದ್ರೆ ಆಲ್ರೆಡಿ ಅವ್ನು ಇನ್ಕಮ್ ಇರುತ್ತೆ. 60,000 ರೆಂಟ್ ಬರುತ್ತೆ ಅಂದ್ರೆ ಆ ರೆಂಟ್ ಹೋಗಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಷ್ಟೇ. ತಿನ್ನಕ್ ಆಗಲ್ಲ ಅದು, ಆ ಮನೆಗೆ ವಾಸ ಮಾಡ್ಲಿಕ್ಕೂ ಆಗಲ್ಲ, ಆ ರೆಂಟಿನ ತಿನ್ನಕ್ಕೂ ಆಗಲ್ಲ. ಆ ತರ ಇರ್ತದೆ. ಅದಕ್ಕೆ ಕಾರಕ ಏನು ಬೇಕಾಗಿಲ್ಲ, ಅಧಿಪತಿ ಚೆನ್ನಾಗಿದ್ರೆ ಸಾಕು. ಈ ಜಾತಕದಲ್ಲಿ ನೋಡಿ, ಒಂದು ಮನೆ ಯೋಗ ಇದೆಯಾ? ಚತುರ್ಥಾಧಿಪತಿ ಬಲಿಷ್ಠವಾಗಿರಬೇಕು. ಚತುರ್ಥಾಧಿಪತಿ ಯಾರಾಗ್ತಾರೆ? ಚತುರ್ಥಾಧಿಪತಿ ಆದಂಥವನು ಬುಧ. ಹೇಗಿದ್ದಾನೆ? ಫಸ್ಟ್ ಅಧಿಪತಿಯನ್ನೇ ನೋಡಿ. ಕೇಂದ್ರ ಸ್ಥಾನದಲ್ಲಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆಯಾ, ಸ್ವಕ್ಷೇತ್ರವ, ಮಿತ್ರಕ್ಷೇತ್ರವ? ನೋಡಿದ್ರೆ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಅದಕ್ಕೆ ಮೈನಸ್. ಒಂದು ನಿಮಿಷ, ಸೊ ಒಂದು ಮೈನಸ್ ಶತ್ರು ಕ್ಷೇತ್ರದಲ್ಲಿ ಇರೋದರಿಂದ. ನೆಕ್ಸ್ಟ್, ಶುಭ ಸಂಬಂಧ ಏನಾದ್ರೂ ಬಂದಿದ್ಯಾ? ಕೇಂದ್ರ ಸ್ಥಾನ ಆಗಿದೆ. ಸೊ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಪ್ಲಸ್. ಯಾರ ಜೊತೆಗಿದ್ದಾನೆ? ಶುಕ್ರ ಒಂದು ಶುಭ ಗ್ರಹ ಜೊತೆ ಇದ್ದಾನೆ, ಪ್ಲಸ್. ಸೂರ್ಯ ಪಾಪಗ್ರಹ ಮೈನಸ್, ಕೇತು ಪಾಪಗ್ರಹ ಮೈನಸ್. ಯಾವ್ದಾದ್ರೂ ದೃಷ್ಟಿ ಇದೆಯಾ? ರಾಹು ದೃಷ್ಟಿ ಇದೆ. ಹಾಗೆ ಶನಿ ಕೂಡ ತೃತೀಯ ದೃಷ್ಟಿಯಿಂದ ನೋಡ್ತಾ ಇದೆ. ಸೊ ಏನಿದೆ? 2 ಮೈನಸ್, ಒಂದು ರಾಹು, ಇನ್ನೊಂದು ಶನಿ. ಸೊ ಇಲ್ಲಿ ಯೋಗ ಎಷ್ಟಿದೆ ನೀವು ನೋಡ್ಕೊಳ್ಳಿ. ಫಸ್ಟ್ ಅಧಿಪತಿ ಕೇಂದ್ರ ಸ್ಥಾನದಲ್ಲಿ ಶುಭಗ್ರಹ ಸಂಬಂಧ ಬಂದಿರುವುದರಿಂದ ಇವನು ಪ್ರಾಪರ್ಟಿ ಮಾಡ್ತಾನೆ. ಸಂಯೋಗ ಒಂದೇ ಒಂದು ಶುಭಗ್ರಹ ಇದೆ. ಹಾಗಾಗಿ ಮನೆ ಕೊಂಡ್ಕೊಳ್ಳೋ ವಿಚಾರದಲ್ಲಿ 3 ಜನದಲ್ಲಿ 2 ಬೇಡ ಅಂತಾರೆ, ಒಬ್ರು ಕೊಂಡ್ಕೊಂತಾರೆ. ದೃಷ್ಟಿ ಆಲ್ಮೋಸ್ಟ್ ಅಲ್ಲಿ ನೆಗೆಟಿವ್ ಇದೆ. ಸಹಕಾರ ಏನಾದ್ರೂ ಸಿಗತ್ತಾ ಮನೆಗೆ ಸಂಬಂಧಪಟ್ಟು? ಅಂದ್ರೆ ಕೊಂಡ್ಕೋಬೇಕಂದ್ಕೊಂಡ್ರು ಸಹಕಾರ ಏನಾದ್ರೂ ಸಿಗತ್ತಾ? ಸಹಕಾರ ಸಿಗೋದಿಲ್ಲ. ಅದನ್ನ ಇವ್ರಿಗೆ ತೊಂದರೆ ಕೊಡುವಂತವರೇ ಜಾಸ್ತಿ ಇರ್ತಾರೆ. ಪ್ಲಸ್ ಬಲಿಷ್ಠವಾಗಿ ಏನಾದ್ರೂ ಇದೆಯಾ ಅಂತಂದ್ರೆ ಶತ್ರು ಕ್ಷೇತ್ರದಲ್ಲಿ ಇನ್ಕನ್ವೀನಿಯಂಟ್, ಅಂದ್ರೆ ಈ ವ್ಯಕ್ತಿ ಪ್ರಾಪರ್ಟಿ ಮಾಡ್ತಾನೆ. ಯಾವುದೇ ಪ್ರಾಪರ್ಟಿ ಮಾಡೋ ಕಾಲಕ್ಕೆ ತುಂಬಾ ಚಾಲೆಂಜಸ್ ಅನ್ನು ಫೇಸ್ ಮಾಡ್ಬೇಕಾಗತ್ತೆ. ಕೊಂಡ್ಕೋಬೇಕು ಅಂತಂದ್ರೆ ಕೊನೆಗೆ ರಿಜಿಸ್ಟ್ರೇಷನ್ ಆಗೋ ತನಕ ಕೊಂಡ್ಕೋಬೇಕೋ ಬಿಡುವೋ ಇದೇ ಕನ್ಫ್ಯೂಷನ್ ಒದ್ದಾಡ್ತಾರೆ. ಕೊನೆಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಸ್ಮೂತ್ ಆಗಂತೂ ಆಗಲ್ಲ, ಬಟ್ ಪ್ರಾಪರ್ಟಿ ಇರುತ್ತೆ. ಬಟ್ ಪ್ರಾಪರ್ಟಿ ಇರೋದೊಂದೇ ಅಲ್ಲ, ಅದು ಸ್ಮೂತ್ ಆಗೋ ಆಗ್ಬೇಕು. ಸ್ಮೂತ್ ಆಗದಿದ್ರೆ ಏನಾಗುತ್ತೆ? ನೆಮ್ಮದಿ ಕೆಡ್ತದೆ. ನೆಮ್ಮದಿ ಕೆಡ್ತು ಅಂತಂದ್ರೆ ಆರೋಗ್ಯ ಕೆಡ್ತದೆ. ಸೊ ಹಾಗಾಗಿ ಯೋಗ ಇದೆಯಾ? ಇದೆ. ಎಷ್ಟಿದೆ? 50% ಇದೆ. ಆದರೆ ಅನಾನುಕೂಲಗಳು ತುಂಬಾ ಜಾಸ್ತಿ ಇದೆ. ಬಟ್ ಸ್ಥಾನದಲ್ಲಿ ಮೈನ್ ಜಾಸ್ತಿ ಪ್ರಯಾರಿಟಿ ಕೊಡೋದು ಸ್ಥಾನಕ್ಕೆ. ಶುಭ ಸ್ಥಾನದಲ್ಲೇ ಇರೋದ್ರಿಂದ ಇವನಿಗೆ ಪ್ರಾಪರ್ಟಿ ಇರುತ್ತೆ, ಕೊಂಡುಕೊಳ್ತಾನೆ, ಮಾಡ್ತಾನೆ. ಆದರೆ ಆ ಮಾಡೋ ಕ್ರಮದಲ್ಲಿ ಪ್ರಾಸೆಸ್ ಸ್ಮೂತ್ ಆಗಿ ಆಗೋದಿಲ್ಲ. ಎನ್ ನಂಬರ್ ಆಫ್ ಕನ್ಫ್ಯೂಷನ್ಸ್. ಇವರಿಗೆ ತಗೊಳ್ಳೋ ಅಂತ ಹೇಳೋರು ಕಡಿಮೆ, ಅಥವಾ ಅದು ಲಿಟಿಗೇಷನ್ ಏನಾಯ್ತು ಅಂದ್ಕೊಳ್ಳಿ, ಅನಾನುಕೂಲ ತಗೋ ಅಂತ ಹೇಳ್ತಾರೆ, ಬೇಡ ಅಂತ ಹೇಳೋರು ತುಂಬಾ ಕಡಿಮೆ. ಈ ರೀತಿ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳೋಣ. ಮನೆ ತಗೊಳ್ತಾ ಇದ್ದಾನೆ, ಅದರಲ್ಲಿ ನೆಮ್ಮದಿಯಾಗಿರ್ತೀನ ಇಲ್ಲ ಅಂತ ಪ್ರಶ್ನೆ ಹಾಕ್ಬೇಕು. ಆ ಮನೆಯನ್ನ ಯೋಗ ಇದೆಯಾ? ಆ ಮನೆಯಾಗ್ಲಿ ಯಾವುದೇ ಮನೆಯಲ್ಲಾಗ್ಲಿ ಕಂಫರ್ಟಬಲ್ ಆಗಿರೋ ಯೋಗ ಇದೆಯಾ ಅಂತಂದಾಗ ಕುಜನ ನೋಡ್ತೇವೆ.
ಕುಜ ಹೇಗಿದ್ದಾನೆ, ಬಲಿಷ್ಠವಾಗಿದ್ದಾನೆ. ಇಲ್ಲಿ ಉಚ್ಚ ಸ್ಥಾನದ, ಯಾಕಂದ್ರೆ ಚತುರ್ಥ ಕಾರಕ ಯಾರು, ಕುಜ. ಈ ಜಾತಕದಲ್ಲಿ ಒಂದ್ ನಿಮಿಷ, ಚಾರ್ಟ್ ಕಾಣಿಸ್ತಾ ಇಲ್ವಾ? ಮೆಸೇಜ್ ಬಂತು, ಚಾರ್ಟ್ ಕಾಣ್ತಾ ಇಲ್ಲ ಅಂತೇಳಿ. ಇನ್ನೊಮ್ಮೆ ನಾನು ಸ್ಟಾಪ್ ಮಾಡಿ ಮತ್ತೆ ಆನ್ ಮಾಡ್ತೇನೆ. ನೋಡಿ, ಮತ್ತೊಮ್ಮೆ ಚಾರ್ಟ್ ಅನ್ನು ಶೇರ್ ಮಾಡಿದ್ದೇನೆ, ನೋಡಿ. ಎಸ್, ಚಾರ್ಟ್ ಅನ್ನು ಈಗ ಶೇರ್ ಮಾಡಿದ್ದೇನೆ, ಎಲ್ಲರಿಗೂ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಓಕೆ, ಈ ಚಾರ್ಟ್ ಅಲ್ಲಿ ನೋಡಿ, ಇದು ಮಿಥುನ ಲಗ್ನ ಜಾತಕ. ಚತುರ್ಥ ಸ್ಥಾನ ಬಂದು ಕನ್ಯಾ ರಾಶಿ ಆಗ್ತದೆ. ರಾಶ್ಯಾಧಿಪತಿ ಬುಧ. ಆ ಬುಧ ಸಪ್ತಮ ಸ್ಥಾನದಲ್ಲಿ, ಕೇಂದ್ರ ಸ್ಥಾನದಲ್ಲಿ ಒಂದು ಪ್ಲಸ್ ಹಾಕಿದೆ. ಶತ್ರು ಕ್ಷೇತ್ರದಲ್ಲಿ ಮೈನಸ್ ಹಾಕಿದೆ. ಶುಭಗ್ರಹ ಆದಂತ ಶುಕ್ರನ ಜೊತೆ ಇದ್ದಾನೆ ಪ್ಲಸ್, ಪಾಪಗ್ರಹ ಆದಂತ ಕೇತು ಮತ್ತೆ ಸೂರ್ಯ ಜೊತೆ ಇದೆ, 2 ಮೈನಸ್ ಹಾಕಿದೆ. ಪಾಪಗ್ರಹವಾದಂತ ಶನಿಯ ದೃಷ್ಟಿ ಪ್ಲಸ್ ರಾಹು ದೃಷ್ಟಿ ಆಗಿದೆ, 2 ಮೈನಸ್ ಆಗಿದೆ. ಇದು ಚಾರ್ಟ್. ಈಗ ಕಾರಕ ವಿಚಾರಕ್ಕೆ ಬರೋಣ. ಕಾರಕ ಮಿಥುನ ಲಗ್ನ ಜಾತಕಕ್ಕೆ ಕಾರಕನಾದಂತ ಕುಜ ಮಕರ ರಾಶಿಯಲ್ಲಿದ್ದಾನೆ, ಅಂದ್ರೆ ಏನು, ಉಚ್ಚ ಸ್ಥಾನದಲ್ಲಿದ್ದಾನೆ. ಸೊ ಉಚ್ಚ ಸ್ಥಾನದಲ್ಲಿ ಇರೋದನ್ನ ಒಂದು ಪ್ಲಸ್ ಹಾಕಿ. ನೆಕ್ಸ್ಟ್, ಶುಭ ಸ್ಥಾನವೋ ಪಾಪಸ್ಥಾನವೋ, ಅಷ್ಟಮ ಸ್ಥಾನದಲ್ಲಿದ್ದಾನೆ, ಒಂದು ಮೈನಸ್ ಹಾಕಿ. ಸಂಯೋಗ, ಯಾರ ಜೊತೆಗಿದ್ದಾನೆ, ಯಾರ ಜೊತೆನೂ ಇಲ್ಲ. ಯಾರ್ದಾದ್ರೂ ದೃಷ್ಟಿ ಇದೆಯೋ, ಯಾರ ದೃಷ್ಟಿಯೂ ಇಲ್ಲ. ಓಕೆ, ಸೊ ಓನ್ಲಿ ಏನಾಗಿದೆ, ಒಂದು ಪ್ಲಸ್ ಒಂದು ಮೈನಸ್ ಆಗಿದೆ. ಸೊ ಕಂಫರ್ಟ್ ಹೇಗಿದೆ, 50%, 50% ಕಂಫರ್ಟ್, 50% ಇಲ್ಲ. ಅವನಿಗೆ ಆಶ್ರಯ ಕೊಡುವಂತವ್ರು ಬಹಳ ಜನ ಇರ್ತಾರೆ, ಆದರೆ ಕಂಫರ್ಟ್ ಆಗಿ ಫೀಲ್ ಆಗಲ್ಲ. ಕೊಡೋರು ಯಾರಿರ್ತಾರೆ ಅವರು ಕಂಫರ್ಟ್ ಆಗಿ ಫೀಲ್ ಆಗಲ್ಲ. ಈತ ಕಂಫರ್ಟ್ ಆಗಿ ಫೀಲ್ ಆಗ್ತದೆ, ಎಲ್ಲಿಗೆ ಹೋದ್ರು ಈತ ಕಂಫರ್ಟ್ ಆಯ್ತಾನೆ. ಬಟ್ ಪಾಪ ಅವ್ರನ್ನ ಟ್ರೀಟ್ ಮಾಡೋದು ಯಾರು ಕಂಫರ್ಟ್ ಆಗಿ ಫೀಲ್ ಆಗ್ತದೆ. ಆದ್ರೂ ಅದಕ್ಕೆ 50% ಹೇಳ್ಬೋದು. ಇವ್ರಿಗೂ 50% ಅನುಕೂಲ ಅನಾನುಕೂಲ ಇರ್ತದೆ. ಇದು ಯೋಗದ ವಿಚಾರ ಬಂದಾಗ ಇದು ಕೂಡ 50-50%. ಸೊ ಇದರ ಪ್ರಕಾರ ಪ್ರಾಪರ್ಟಿ ಓನ್ ಹೌಸ್ ಏನಾದರೂ ತಗೊಳ್ಬೇಕು ಅಂತಂದ್ರೆ 50% ಅನುಕೂಲ. ಯಾಕೆಂತಂದ್ರೆ ಅವರಿಗೆ ಇರೋ ಯೋಗ ಇರೋದಿಲ್ಲ. ಏಕೆಂತಂದ್ರೆ ಆ ಕಾರಕನಾದವನು ಶತ್ರು ಕ್ಷೇತ್ರದಲ್ಲಿದ್ದಾನೆ. ಶತ್ರು ಕ್ಷೇತ್ರದಲ್ಲಿ ಉಚ್ಚ ಸ್ಥಾನ ಆಗಿದೆ, ಹಾಗಾಗಿ ಒಂದು ನೆಗೆಟಿವ್ ಕೂಡ ಇದೆ. ಸೊ ಇದನ್ನ ಒಂದು ನೆಗೆಟಿವ್ ಕೂಡ ಒಂದು ಹಾಕೋಣ. ಉಚ್ಚಗೋಸ್ಕರ ಒಂದು ಪ್ಲಸ್, ಶತ್ರು ಕ್ಷೇತ್ರ ಆದ ಕಾರಣ ಒಂದು ಮೈನಸ್, 2 ಹಾಕಿ. ಶುಕ್ರ ಆಗ್ಲಿ, ಕುಜ ಆಗ್ಲಿ, ಚಂದ್ರ ಆಗ್ಲಿ, ಇವರು ಬಲಿಷ್ಠವಾಗಿದ್ರೆ ಕಂಫರ್ಟ್ ಇರಲ್ಲ. ಯಾಕೆಂತಂದ್ರೆ ಈ 3 ಗ್ರಹಗಳು ಶತ್ರು ಕ್ಷೇತ್ರದಲ್ಲಿ ಉಚ್ಚ ಆಗಿದೆ. ಗುರು, ಶುಕ್ರ ಬಂದು ಗುರು ಮನೆಗೆ ಉಚ್ಚ, ಚಂದ್ರ ಬಂದು ಶುಕ್ರನ ಮನೆಗೆ ಉಚ್ಚ, ಕುಜ ಬಂದು ಶನಿ ಮನೆಗೆ ಉಚ್ಚ. ಎಲ್ಲ ಶತ್ರುಗಳು ಶತ್ರು ಕ್ಷೇತ್ರದಲ್ಲಿ ಉಚ್ಚ ಆದರೆ ಕಂಫರ್ಟ್ ಇರಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, 2 ಮೈನಸ್ 1 ಪ್ಲಸ್ ಬಂದಿದೆ. ಹಾಗಾಗಿ ಇವರ ಪ್ರಾಪರ್ಟಿ ತಗೊಂಡ್ರು ಕೂಡ ಇವರ ಅದನ್ನು ಅನುಭವಿಸುವ ಯೋಗ ತುಂಬಾ ಕಡಿಮೆ ಇರುತ್ತೆ, 33%. ಮ್ಯಾಕ್ಸಿಮಮ್ ಅಷ್ಟಮ ಸ್ಥಾನ ಆದ ಕಾರಣ ನಿಲ್ ಅಂತ ಕೂಡ ಹೇಳ್ಬೋದು. ಇದು ನೆಕ್ಸ್ಟ್, ಅಕ್ಕಪಕ್ಕದವ್ರು ಹೇಗಿರ್ತಾರೆ ಒಂದು ವೇಳೆ ಆ ಮನೆಗೆ ಇರಬೇಕಾಗ ಬಂದ್ರೆ. ಬಟ್ ಈ ಪ್ರಶ್ನೆ ಅರೈಸ್ ಆಗಲ್ಲ, ಬಟ್ ಬಂದ್ರೆ ಹೇಗಿರುತ್ತೆ. ಈಗ ನೋಡಿ, ಸ್ಟ್ರೈಟ್ ಅವೇ ಹೇಳ್ಬೋದು, ಯಾವಾಗ ಕಂಫರ್ಟ್ ಇರೋದಿಲ್ಲವೋ ಸ್ಥಾನ ಕೂಡ ಡಿಸ್ಕಂಫರ್ಟ್ ಆಗೇ ಇರುತ್ತೆ. ಸ್ಥಾನ ನೋಡಿ, ಸ್ಥಾನವನ್ನು ಯಾರಾದ್ರೂ ನೋಡ್ತಾ ಇದ್ದಾರೆ, ಯಾರು ಇಲ್ಲ. ಯಾರಾದ್ರೂ ನೋಡ್ತಾ ಇದ್ದಾರ? ಸ್ಥಾನದಲ್ಲಿ ಯಾರೂ ಇಲ್ಲ. ಸ್ಥಾನವನ್ನು ಯಾರನ್ನ ನೋಡ್ತಾ ಇದ್ದಾರೆ? ಯಾರು ನೋಡ್ತಾ ಇಲ್ಲ. ಬಟ್ ಓಕೆ, ಯಾಕಂದ್ರೆ ಯಾರು ತೊಂದರೆನೂ ಕೊಡೋರಿಲ್ಲ, ಯಾರು ಅನುಕೂಲ ಪ್ರತಿಕೂಲ ಎರಡೂ ಇಲ್ಲ, ತಟಸ್ಥವಾಗಿದೆ. ಹೆಲ್ಪ್ ಮಾಡೋರು ಇಲ್ಲ, ತೊಂದರೆ ಕೊಡೋರು ಇಲ್ಲ. ಸೊ ಈ ರೀತಿ ಇರುತ್ತೆ. ಇದು ಫಸ್ಟ್ ಯೋಗವನ್ನು ನೋಡಿದ ಮೇಲೆ ಓನ್ ಪ್ರಾಪರ್ಟಿ ತಗೋಬೇಕು ಅಂದಾಗ ಇಷ್ಟು ನೋಡ್ಬೇಕು. ಬಾಡಿಗೆ ಪ್ರಾಪರ್ಟಿ ಅಂತ ಅಂದ್ಕೊಳ್ಳಿ, ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಲಾಸ್ಟ್ ಆಪ್ಷನ್ ಅದೇ ತಾನೆ. ಈಗ ಓನ್ ಪ್ರಾಪರ್ಟಿನೂ ಇಲ್ಲ, ಬಾಡಿಗೆ ಮನೆ ಇಲ್ಲ, ಮತ್ತೆಲ್ಲ ಹೋಗ್ಬೇಕು. ಸೊ ದಟ್ ಇಸ್ ದ ಲಾಸ್ಟ್ ಆಪ್ಷನ್. ಸೊ ಹಾಗಾಗಿ ಬಾಡಿಗೆ ಮನೆಗೆ ಕಂಫರ್ಟ್ ಇದೆಯೋ ಇಲ್ವೋ ಬೇರೆ ಆಪ್ಷನ್ ಇಲ್ಲ ಇರ್ತದೆ. ಓನ್ ಹೌಸ್ ತಗೋಬೇಕು ಅಂತಂದಾಗ ಇದನ್ನು ಕನ್ಸಿಡರ್ ಮಾಡ್ತೇವೆ, ಯೋಗ ಎಷ್ಟಿದೆ. ಸೊ ಈ ವ್ಯಕ್ತಿ ನಾನೊಂದು ಮನೆ ತಗೊಳ್ಬೇಕು ಅಂತಂದಾಗ ನೀನೇ ಇರ್ಲಿಕ್ಕೋ ಅಥವಾ ಪ್ರಾಪರ್ಟಿ ತರ ಮಾಡ್ತೀಯ ಕೇಳ್ತೇವೆ. ನಾನೇ ಇರ್ಲಿಕ್ಕೆ ಅಂತಂದ್ರೆ
ದೊಡ್ಡ ಏನು ಯೋಗ ಏನೂ ಇಲ್ಲ. ಅದ ಕಣ ಜಾಸ್ತಿ ಬಾಡಿಗೆ ಮನೆಗೂ ಓನ್ ಹೌಸಿಗೂ ದೊಡ್ಡ ಡಿಫರೆನ್ಸ್ ಏನೂ ಇಲ್ಲ. ತಗೋಬೇಕಾದ್ರೆ ತಗೋಬೋದು. ಬಟ್ ಸಿಚುವೇಶನ್ ಏನು ಚೇಂಜ್ ಆಗಲ್ಲ, ಹೀಗೆ ಇರುತ್ತೆ ಅಂತ ಹೇಳುತ್ತೆ. ಆತ ಡಿಸೈಡ್ ಮಾಡ್ತಾನೆ, ಹೀಗೆ ಇರುತ್ತೆ ಅಂತಂದಾಗ ಇಷ್ಟು ಎಲ್ಲ ಇ ಎಮ್ ಐ ಲೋನ್ ಮಾಡಿ ಇ ಎಮ್ ಐ ಕಟ್ಕೊಂಡು ಇಷ್ಟೆಲ್ಲ ಒದ್ದಾಡ್ರ ಅವಸರ ಅಂತ ಅದು ಡಿಸೈಡ್ ಮಾಡ್ಕೊಳ್ತಾರೆ. ಇಲ್ಲ ರೀ, ನಾನೇನು ಇರಲ್ಲ, ಜಸ್ಟ್ ಒಂದು ಪ್ರಾಪರ್ಟಿ ತರ ಮಾಡ್ತೀನಿ ಅಂತಂದ್ರೆ ಸ್ಥಾನ ಅಧಿಪತಿಯನ್ನು ಮಾತ್ರ ನೋಡಿ. ಸೊ ಅವಾಗ ಏನ್ ಮಾಡ್ತೀವಿ, ತಗೊಳ್ಳೋ ಯೋಗ ಇದೆ, ಬಟ್ ಸ್ಮೂತ್ ಆಗಿ ಆಗಲ್ಲ. ಹೇಳ್ಬಿಡಿ, ಸ್ಮೂತ್ ಆಗಿ ಆಗಲ್ಲ, ಬಟ್ ರಿಸ್ಕ್ ಇರುತ್ತೆ. ರಿಸ್ಕ್ ಯಾವಾಗಿರುತ್ತೋ ನೀವು ಪ್ರತಿಯೊಂದು ಸ್ಟೆಪ್ ಅನ್ನ ತುಂಬಾ ಕೇರ್ಫುಲ್ ಹಾಕಬೇಕು. ಯಾವುದನ್ನು ಕಾಂಪ್ರಮೈಸ್ ಆಗೋಂಗಿಲ್ಲ. ವಿತೌಟ್ ಪ್ರೂಫ್ ಏನು ಮುಂದುವರಿಬೇಡಿ. ಎಲ್ಲ ಸೇಫ್ ಅಂತ ಅನ್ಸಿರಿ ಮುಂದುವರಿರಿ, ಅದರ್ವೈಸ್ ಮುಂದುವರಿಬೇಡಿ. ಏನಾಗುತ್ತೆ, ಮೋಸ ಮಾಡ್ಲಿಕ್ಕೆ ಅವಕಾಶ ಉಂಟು ಅಂತ ಹೇಳುತ್ತೆ. ಯೋಗ ಇದೆ, ಆದರೆ ತೊಂದರೆಗಳು ಬಹಳ ಇದೆ. ಹಾಗಾಗಿ ಅವರಿಗೆ ವಾರ್ನ್ ಮಾಡ್ತಾರೆ. ಸೊ ಇದು ಜಾತಕವನ್ನೇ ನೋಡಿ ನಾವು ಹೇಳುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್, ತಗೊಳ್ಳೋ ಬೇಡವು. ಯಾವುದೋ ಒಂದು ಪ್ರಾಪರ್ಟಿ ನೋಡಿ ಬಂದ್ಬಿಟ್ಟಿರ್ತಾರೆ, ನಾವು ಜಾತಕದಲ್ಲಿ ನೋಡ್ತೇವೆ, ಈ ಯೋಗ ಅಂತ ಡಿಸೈಡ್ ಮಾಡ್ತೀವಿ. ಫಸ್ಟ್ ಯೋಗ ಡಿಸೈಡ್ ಮಾಡ್ತೀವಿ. ಇಲ್ಲ ಅವನಿಗೆ ಕೇಳ್ತಾನೆ, ನಾನೇ ಇರಬೇಕು ಅಂತಿದ್ದೀನಿ ಅಂತ ರಿಸ್ಕ್ ತಗೋಬೇಕಂತ, ಯಾಕೆ ಅವಸರವಪ್ಪ, ನಿನಗೆ ಯೋಗ ಇಲ್ಲದಾಗ ಅಷ್ಟ್ಯಾಕೆ ರಿಸ್ಕ್ ತಗೊಳ್ತಿ, ನೀನು ಆ ಮನೆಗೆ ಇರೋದಿಲ್ಲ. ಓಕೆ, ನೆಕ್ಸ್ಟ್, ನಿನಗೆ ಅಸಲು ಮನೆ ತಗೊಳ್ಳೋ ಯೋಗವೇ ಇಲ್ಲ ಅಂತಂದಾಗ ಯಾಕೆ ಕೈ ಹಾಕ್ತಿ, ಬೇಡ ಅಂತ ವಾರ್ನ್ ಮಾಡ್ತೆ. ಸ್ಟ್ರೈಟ್ ಅವೇ ತಗೋಬೇಡ ಅಂತ ಹೇಳೋದಕ್ಕಿಂತಲೂ ನಿನಗೆ ಅದರಿಂದ ಅನುಕೂಲ ಆಗೋದಿಲ್ಲ, ರಿಸ್ಕ್ ಫೇಸ್ ಮಾಡಬೇಕಾಗತ್ತೆ, ಇಷ್ಟು ರಿಸ್ಕ್ ಮಾಡಿ ನೀನು ತಗೊಳ್ಳೋದು ಅವಸರವಾ ಅಂತೇಳಿ ಅದನ್ನು ಎಜುಕೇಟ್ ಮಾಡ್ಬೇಕು ಫಸ್ಟ್. ಇಲ್ಲ ನಾನು ಆಗ್ಲೂ ತಗೊಂತೀನಿ ಅಂತಂದ್ರೆ ಇನ್ನು ನಾವೇನ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆಗ್ತೇವೆ. ಇಲ್ಲ ಯೋಗ ಇತ್ತಂದ್ಕೊಡಿ, ನೆಕ್ಸ್ಟ್ ಏನ್ ಮಾಡ್ತೇವೆ, ಇಲ್ಲಿ ಸ್ಯಾಟಿಸ್ಫೈ ಆದರೆ, ಜಾತಕದಲ್ಲಿ ಯೋಗ ವಿಚಾರದಲ್ಲಿ ಆ ವ್ಯಕ್ತಿ ಸ್ಯಾಟಿಸ್ಫೈ ಆಗಿ ನಾನು ತಗೊಳ್ತೇನೆ ಅಂತ ಒಂದು ಡಿಸಿಷನ್ಗೆ ಬಂದರೆ ಆವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆಗ್ತದೆ. ಕರೆಂಟ್ ಪ್ರಾಪರ್ಟಿ ತಗೊಳ್ಳೋ ಬೇಡ. ಈಗ ಒಂದು ಪ್ರಾಪರ್ಟಿ ನೋಡಿ ಬಂದಿದ್ದೇನೆ, ತಗೋಬೇಕು ಅನ್ಕೋತಾ ಇದ್ದೀನಿ, ತಗೊಳ್ಳೋ ಬೇಡ. ಯೋಗ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ, ಬಟ್ ನಾನೀಗ ಡಿಸೈಡ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ನೀನು ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ನಾವೇನು ಮಾಡಬೇಕು, ಪ್ರಶ್ನೆಯನ್ನು ನೋಡಬೇಕಾಗುತ್ತೆ. ಬಟ್ ಪ್ರಶ್ನೆ ಕ್ಲಾಸಿಗೆ ಸದ್ಯಕ್ಕೆ ಹತ್ತಿರದಲ್ಲಿ ಏನು ಇಲ್ಲ ಆದ ಕಾರಣ ಇದಕ್ಕೆ ಸಂಬಂಧಪಟ್ಟ ಸಣ್ಣ ಒಂದು ಕ್ಲೂ ಮಾತ್ರ ಕೊಡ್ತೇವೆ. ಅದನ್ನು ನೀವು ನೋಡ್ಬೋದು, ತಿಳ್ಕೊಡ್ಬೋದು, ಏನು ದೊಡ್ಡ ಅಷ್ಟು ಕಷ್ಟ ಅಲ್ಲ. ಜಾತಕ ನೋಡ್ಲಿಕ್ಕೆ ಬಂದರೆ ಪ್ರಶ್ನೆ ನೋಡೋದು ಕೂಡ ಈಸಿ, ಬಟ್ ಲಾಜಿಕ್ ಮಾತ್ರ ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ನೋಡೋ ಪದ್ಧತಿ ಆಲ್ಮೋಸ್ಟ್ ಆಲ್ ಸೇಮ್. ಜಾತಕ ಆಗಲಿ, ಪ್ರಶ್ನೆ ಆಗಲಿ, ಮುಹೂರ್ತ ಆಗಲಿ, ಪ್ರಿನ್ಸಿಪಲ್ ಇಸ್ ಸೇಮ್. ಲಾಜಿಕ್ ಮಾತ್ರ, ನೋಡೋ ಪದ್ಧತಿ ಮಾತ್ರ ಡಿಫ್ರೆಂಟ್ ಆಗುತ್ತೆ. ಸೊ ಆ ವಿಚಾರ ನಾವು ನೋಡೋಣ. ಈಗ ತಗೊಳ್ಳೋ ಬೇಡುವ ಅಂತ ಕ್ವಶನ್ ಅದು ಬಂದಾಗ ನಾವೇನು ಮಾಡ್ತೇವೆ, ಅವನು ಯಾವ ಸಮಯದಲ್ಲಿ ಕೇಳಿದ್ದಾನೋ ಆ ಸಮಯದಲ್ಲಿ ಪ್ರಶ್ನೆ ಹಾಕಬೇಕು. ಪ್ರಶ್ನೆ ಅಂತಂದ್ರೆ ರೂಲಿಂಗ್ ಟೈಮ್. ಅವನ ಪ್ರಶ್ನೆ ಕೇಳಿದಾಗ ಜಾತಕದಲ್ಲಿ ಗ್ರಹ ಸ್ಥಿತಿಗಳು ಹೇಗಿದೆ ಅಂತ ನೋಡ್ಕೊಳ್ಳಿ, ಒಂದು ಚಾರ್ಟ್ ಹಾಕೊಳ್ಳಿ. ಈಗ ಈ ಟೈಮಲ್ಲಿ ಅಂದ್ಕೊಳ್ಳಿ, ಈಗ 28/4/2024 ಬೆಳಗ್ಗೆ 8 ಗಂಟೆ 8 ನಿಮಿಷ, ಈ ಟೈಮಿಗೆ ನೀವು ಚಾರ್ಟ್ ಹಾಕೊಳ್ಳಿ. ಚಾರ್ಟ್ ಹಾಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಆ ಸಮಯದಲ್ಲಿ ಲಗ್ನ ಯಾವುದು ಬರುತ್ತೆ, ಕೇಂದ್ರ ಸ್ಥಾನಗಳು ಯಾವುದು, ಕೇಂದ್ರ ಸ್ಥಾನಗಳಾದಂಥ 4, 7, 10 ಹೇಗೆ ಬರುತ್ತೆ ಅಂತ ಜಸ್ಟ್ ರೆಡಿಯಾಗಿ ಇಟ್ಕೊಳ್ಳಿ. ಈಗ ಏನು ಮಾಡ್ತೇವೆ, ತಗೊಳ್ಬೇಕು ಅನ್ಕೊಂತ ಇದ್ದಾನಲ್ಲ, ಲಗ್ನ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಬಯರ್, ಇವನನ್ನು ಇಂಡಿಕೇಟ್ ಮಾಡುತ್ತೆ. ಯಾರು ತಗೊಳ್ತಾ ಇದ್ದಾನೋ ಅವನು ಲಗ್ನ. ಚತುರ್ಥ ಸ್ಥಾನ ಇವನು ಕೊಂಡ್ಕೊಳ್ಳೋ ಅಂತ ಪ್ರಾಪರ್ಟಿ. ಸಪ್ತಮ ಸ್ಥಾನ ಯಾರ ಹತ್ರ ಕೊಂಡ್ಕೊಳ್ತಾನೆ, ಸೆಲ್ಲರ್, ಅವನ ಬಗ್ಗೆ ಹೇಳುತ್ತೆ. 10ನೇ ಮನೆ ಸಕ್ಸಸ್ ಆಗುತ್ತಾ ಅಥವಾ ಸಕ್ಸಸ್ಫುಲ್ ಕಂಪ್ಲೀಟ್ ಆಗುತ್ತಾ, ದ ಹೋಲ್ ಪ್ರಾಸೆಸ್ ವಿತೌಟ್ ಕಾಂಪ್ಲಿಕೇಶನ್ಸ್ ಸ್ಮೂತ್ ಆಗಿ ಆಗುತ್ತಾ, ಅಥವಾ ಗವರ್ಮೆಂಟ್ ಅಬ್ಜೆಕ್ಷನ್ ಮಾಡೋದಾಗ್ಲಿ, ಗವರ್ಮೆಂಟ್ ಇಂದ ಡಿಲೇ ಆಗೋದಾಗ್ಲಿ, ಲಾಯರ್ ಇಂದ ಡಿಲೇ ಆಗೋದಾಗ್ಲಿ, ಸೊ ಯಾರೋ ಬಂದು ಅದಕ್ಕೆ ಸೈನ್ ಮಾಡಬೇಕು ಅವ್ರು ಮಾಡಲ್ಲ ಎಂಬುದಾಗ್ಲಿ, ಈ ತರ ಡಿಲೇ ಆಗ್ತದೆ. ಡಿಲೇ ಫ್ಯಾಕ್ಟರ್ ಬಹಳ ಇರುತ್ತೆ. ಆ ಡಿಲೇ ಇಲ್ಲದೆ ಸ್ಮೂತ್ ಆಗಿ ಆಗುತ್ತಾ ಅಂತಂಬುದು 10th ಹೌಸ್ ಇಂಡಿಕೇಟ್. ಸೊ ಇದೆಲ್ಲಿ ಪ್ರಶ್ನೆ ಚಕ್ರದಲ್ಲಿ, ಜಾತಕದಲ್ಲ. ಅವನು ಯಾವ ಟೈಮಲ್ಲಿ ಕೇಳಿದಾನೋ ಆ ಟೈಮಲ್ಲಿ ಚಕ್ರ ಹಾಕೊಂಡು ಲಗ್ನ, ಚತುರ್ಥ, ಸಪ್ತಮ, ದಶಮ ಹೇಗಿದೆ ಅಂತ ನೋಡಿ. ಲಗ್ನ ಸ್ಥಾನ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಬಲಿಷ್ಠವಾಗಿತ್ತು ಅಂತಂದ್ರೆ ಇವನು ಕೊಂಡುಕೊಳ್ಳಲಿಕ್ಕೆ ರೆಡಿಯಾಗಿದ್ದಾನೆ, ಪ್ಲಸ್ ಇವನಿಗೆ ಫೇವರ್ ಆಗ್ಲಿಕ್ಕೆ ಅವಕಾಶ ಉಂಟು. ಒಂದು ವೇಳೆ ಸೆಲ್ಲರ್ ಬೇಕಾದಷ್ಟು ಪ್ರಾಪರ್ಟಿ, ಬೇಕಾದಷ್ಟು ರೇಟ್ ಹೇಳಿದ್ರು ಕೂಡ ಅದನ್ನ ಇವನ ರೇಂಜಿಗೆ ತರಲಿಕ್ಕೆ ಅವಕಾಶ ಉಂಟು, ಯಾವಾಗ ಬಯರ್ ಸ್ಟ್ರಾಂಗ್ ಇದ್ರೆ. ಅದಕ್ಕೆ ಲಗ್ನ ಸಪ್ತಮ ಎರಡನ್ನು ಕಂಪೇರ್ ಮಾಡ್ತೇವೆ. ಲಗ್ನ ಬಯರ್, ಸಪ್ತಮ ಸ್ಥಾನ ಸೆಲ್ಲರ್.
ಲಗ್ನ ಸ್ಥಾನ ಬಲಿಷ್ಠವಾಗಿದೆಯಾ, ಸಪ್ತಮ ಸ್ಥಾನ ಬಲಿಷ್ಠವಾಗಿದೆಯಾ, ನೀವು ಅವ್ಯಾಲ್ಯುವೇಟ್ ಮಾಡಬೇಕು. ಹೇಗೆ ಬಲಿಷ್ಠವಾಗಿ ಹೇಗೆ ನೋಡಬೇಕು ಅಂತಂದಾಗ ನೀವು ಷಡ್ಬಲವನ್ನು ನೋಡಿ, ಅಷ್ಟಕ ವರ್ಗವನ್ನು ನೋಡಿ, ಅಥವಾ ಲಗ್ನಾಧಿಪತಿ ಬಲವಾಗಿದ್ದಾನೆ, ಲಗ್ನಾಧಿಪತಿ ಹೇಗಿದ್ದಾನೆ, ಕೇಂದ್ರ ಸ್ಥಾನದಲ್ಲಿ ಕೋಣ ಸ್ಥಾನದಲ್ಲಿ ಶುಭ ಗ್ರಹಗಳ ಸಂಬಂಧ ಇದೆಯಾ ಅಂತ ನೋಡ್ಕೊಳ್ಳಿ. ಅದೇ ರೀತಿ ಸಪ್ತಮ ಸ್ಥಾನ ಕೂಡ ಕೇಂದ್ರ ಸ್ಥಾನ, ಶುಭ ಸ್ಥಾನ, ಅಥವಾ ನಾವು ಹೇಳ್ತೀವಿ ಉಚ್ಚ ಸ್ಥಾನ ಬಲವಾಗಿರ್ಬೇಕು ಅಂದ್ರೆ ಉಚ್ಚ ಸ್ವಕ್ಷೇತ್ರ, ಮಿತ್ರಕ್ಷೇತ್ರ, ಎರಡರಲ್ಲಿ ಯಾರು ಬಲಿಷ್ಠವಾಗಿದೆ ಅಂತ ನೀವು ಕಂಪೇರ್ ಮಾಡಬೇಕು. ಆ ಕಂಪೇರ್ ಮಾಡುವಾಗ ಲಗ್ನ ಸಪ್ತಮ ಸ್ಥಾನಕ್ಕಿಂತಲೂ ಲಗ್ನವೇ ಬಲಿಷ್ಠವಾಗಿತ್ತು ಅನ್ಕೊಡಿ, ಇವನ ರೇಟ್ಗೆ ಸೆಲ್ಲರ್ ಇಳಿದು ಬರ್ತಾನೆ. ಇಲ್ಲ ಲಗ್ನಕ್ಕಿಂತಲೂ ಸಪ್ತಮ ಸ್ಥಾನವೇ ಬಲಿಷ್ಠವಾಗಿತ್ತು ಅನ್ಕೊಡಿ, ಇವನ ರೇಟಿಗೆ ಸೆಲ್ಲರ್ ಒಪ್ಕೊಳ್ಳೋದಿಲ್ಲ, ಸೆಲ್ಲರ್ ರೇಟಿಗೆ ಇವನು ತಗೊಳ್ಬೇಕಾಗುತ್ತೆ. ಇದು ಲಾಜಿಕ್. ಲಗ್ನ ಬಲವಾಗಿದ್ರೆ ಬಯರ್ ಅಂದ್ಕೊಂಡಂಗೆ ಆಗ್ತದೆ, ಸಪ್ತಮ ಬಲಿಷ್ಠವಾಗಿದ್ರೆ ಸೆಲ್ಲರ್ ಅಂದ್ಕೊಂಡಂಗೆ ಆಗ್ತದೆ. ಇದುವರೆಗೂ ಕಾಮನ್, ಇದೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಚತುರ್ಥ ಸ್ಥಾನ ಏನಂತಂದ್ರೆ ಪ್ರಾಪರ್ಟಿ ವ್ಯಾಲ್ಯೂ, ಹೌಸ್ ವ್ಯಾಲ್ಯೂ. ವ್ಯಾಲ್ಯೂ ಅಂತಂದ್ರೆ ಏನಂತಂದ್ರೆ ನಾವು ಕೊಂಡ್ಕೊಳ್ಳೋಕೆ ಕೆಲಸ ಮಾಡ್ತೇವೆ, ಆ ಮನೆ ವಿಚಾರ ಅಷ್ಟು ಅನುಕೂಲವಾಗಿ ಗೊತ್ತಾಗಲ್ಲ. ಅವ್ರು ಏನು ಹೈಪ್ ಮಾಡ್ತಾರೆ, ತುಂಬಾ ಒಳ್ಳೆ ಮನೆ ರೀ, ರೋಡ್ ಸೈಡ್ ಬರುತ್ತೆ, ತುಂಬಾ ಎಷ್ಟು ಅನುಕೂಲವಾಗಿದೆ, ನಿಮಗೆ ಇದು ಸಿಗಬೇಕಾದ್ರೆ ತುಂಬಾ ಕಾಂಪಿಟೇಷನ್ ಇದೆ, ನೀವು ಬೇಡ ಅಂತಂದ್ರೆ 10 ಜನ ರೆಡಿ ಆಗಿದ್ದಾರೆ, ಈ ತರ ಹೈಪ್ ಮಾಡೋರು ಬಹಳ ಜನ ಇರ್ತಾರೆ. ಆದರೆ ಚತುರ್ಥ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದು ಅಥವಾ ಕನಿಷ್ಠ ಪಕ್ಷ ಯಾವ ಸಂಬಂಧ ಬರದೇ ಇದ್ದರೆ ನೀವು ಆ ಪ್ರಾಪರ್ಟಿಯನ್ನು ನೋಡಬಹುದು. ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳಿತ್ತು ಅಂತಂದ್ರೆ ಇಟ್ಸ್ ಎ ಪ್ಯೂರ್ಲಿ ಲಿಟಿಗೇಷನ್, ಅಥವಾ ನೀವು ಅಂದುಕೊಂಡಂತ ವ್ಯಾಲ್ಯೂ ಇಲ್ಲ ಅಂತ ಅರ್ಥ. ಶನಿ ಇದ್ದ ಅಂತ ಅಂದ್ಕೊಳ್ಳಿ, ಇಟ್ಸ್ ಎ ಲಿಟಿಗೇಷನ್ ಲ್ಯಾಂಡ್. ಚತುರ್ಥ ಸ್ಥಾನದಲ್ಲಿ ಶನಿ ಇರೋದಾಗಿ ಗೋಚಾರದಲ್ಲಿ ಅಂದ್ರೆ ಪ್ರಶ್ನೆಯಲ್ಲಿ ಚತುರ್ಥದಲ್ಲಿ ಶನಿ ಇದ್ರೂ ಚತುರ್ಥಕ್ಕೆ ಯಾವುದೇ ತರ ಕನೆಕ್ಟ್ ಆದ್ರೂ ಚತುರ್ಥ ಸ್ಥಾನವನ್ನು ನೋಡೋದಾಗ್ಲಿ, ಚತುರ್ಥಾಧಿಪತಿ ಜೊತೆ ಶನಿ ಇರೋದಾಗ್ಲಿ, ಏನನ್ನ ಹಾಕೊಡಿ ಕನೆಕ್ಷನ್ ಬರಬೇಕು. ಆ ತರ ಇದ್ರೆ ಇಟ್ಸ್ ಎ ಲಿಟಿಗೇಷನ್ ಲ್ಯಾಂಡ್. ರಾಹು ಇತ್ತಂದ್ಕೊಳ್ಳಿ, ಅದು ಮೋಸಪೂರಿತವಾದ ಲ್ಯಾಂಡ್ ಅದು, ಯಾಕೆಂದ್ರೆ ಅಷ್ಟು ವ್ಯಾಲ್ಯೂ ಇಲ್ಲದಕ್ಕೆ. ಪಾಪಗ್ರಹಗಳ ಸಂಬಂಧ ಯಾವುದೇ ಬಂದರೂ ಕೂಡ ನೀವು ಅಂದುಕೊಂಡಷ್ಟು ಅಲ್ಲಿ ಹೈಪ್ ಮಾಡೋಷ್ಟು ವ್ಯಾಲ್ಯೂ ಇಲ್ಲ. ಹೇಳ್ತಾರೆ ರೋಡ್ ಸೈಡ್ ಅಲ್ಲಿ ಇಂಪ್ರೂವ್ ಆಗೋಗುತ್ತೆ, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಎಲ್ಲ ಮಾರಿ ಹೋಗ್ತಾರೆ, ನೀವು ಕೊಂಡ್ಕೊಳ್ಳೋದು 10 ಜನ ರೆಡಿ ಇದ್ದಾರೆ ಕೊಂಡ್ಕೊಳ್ಳಿಕ್ಕೆ ಅಂತ. ನಾವು ಹೌದಾ ಅಂತೇಳಿ ಅವ್ರ ಮಾತಿಗೆ ಬೆಲೆ ಕೊಟ್ಬಿಡ್ತೀವಿ. ಯಾವುದೇ ಮಾರೋನಾಗ್ಲಿ ಅವನ ಪ್ರಾಪರ್ಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಒಂದು ಶಾಪಿಗೆ ಹೋಗಿ ಯಾವ್ದನ್ನ ಒಂದು ಐಟಮ್ ಕೇಳಿದ್ ಅಂದ್ಕೊಡಿ, ಅವನು ಇಲ್ಲ ಅಂತ ಹೇಳ್ತಾನೆ, ಅಥವಾ ಬೇರೆ ಯಾವುದೋ ಪ್ರಾಡಕ್ಟ್ ತೋರಿಸ್ತಾನೆ, ಈ ಪ್ರಾಡಕ್ಟ್ ಇಲ್ಲ ಸರ್, ಅದು ಇವಾಗ ಸ್ಟಾಪ್ ಆಗಿದೆ, ಮ್ಯಾನುಫ್ಯಾಕ್ಚರಿಂಗೇ ಇಲ್ಲ ಅಂತ ಹೇಳ್ತಾನೆ. ಅವನ ಹತ್ರ ಕೊಂಡ್ಕೊಳ್ಳೋದ್ರ ಪರವಾಗಿ ಬೇರೆಯವ್ರದ್ದು ಕೊಂಡ್ಕೋಬಾರ್ದು ಅಂತ. ಮ್ಯಾನುಫ್ಯಾಕ್ಚರಿಂಗೇ ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಖಂಡಿತ ಅಲ್ಲಿಗೆ ಬರ್ತೇವೆ. ಇಲ್ಲ ಸರ್ ಈಗ ಸ್ಟಾಪ್ ಆಗಿದೆ, ಅದು ಇವಾಗ ಮ್ಯಾನುಫ್ಯಾಕ್ಚರಿಂಗೇ ಇಲ್ಲ, ಈಗ ಬರ್ತಾ ಇಲ್ಲ ಅದು ಅಂತ ಹೇಳ್ತಾನೆ. ಯಾಕಂದ್ರೆ ಆಲ್ರೆಡಿ ಅವನು ತಿಳಿದು ಕೊಂಡ್ಕೊಳ್ಳಿ ಅಂತ ಪಕ್ಕದಾಗ ಹೋದ್ರೆ ಸಿಗ್ತದೆ. ಆದ್ರೆ ನಾವು ಅವ್ರ ಮಾತಿಗೆ ಬೆಲೆ ಕೊಡ್ತೀವಿ. ಸೊ ಹಾಗೆ ನಾವು ಯಾರು ಮಾರ್ತಾನೋ ಅಥವಾ ಅವನ ಕಡೆ ಮಾತಾಡ್ತಾರೆ, ಇವ್ರ ಮಾತೆಲ್ಲ ಕೇಳ್ಕೊಂಡಿವ್ ಅಂದ್ಕೊಡಿ, ಟ್ರ್ಯಾಪಲ್ಲಿ ಬಿದ್ಬಿಡುತ್ತೆ. ಸೊ ನಾವು ಪ್ರಶ್ನೆಯಲ್ಲಿ ಚತುರ್ಥ ಸ್ಥಾನ ನೋಡಿದರೆ ಅದು ಬಲಿಷ್ಠವಾಗಿ ಶುಭಪ್ರದವಾಗಿದ್ದರೆ, ಚತುರ್ಥಾಧಿಪತಿ ಬಲಿಷ್ಠವಾಗಿ ಕನಿಷ್ಠ ಪಕ್ಷ ಪಾಪಗ್ರಹಗಳಿರಬಾರ್ದು, ಪಾಪಗ್ರಹಗಳ ಜೊತೆ ಇರಬಾರ್ದು, ಪಾಪಗ್ರಹಗಳ ದೃಷ್ಟಿ ಬಿಡಬಾರ್ದು. 6, 8, 12 ಮನೆಯಲ್ಲಿ ಪಾಪಗ್ರಹ, ಈ 4ನೇ ಮನೆ ಅಧಿಪತಿ ಇರಬಾರ್ದು ಪ್ರಶ್ನೆ ಚಕ್ರದಲ್ಲಿ. ಈ 6, 8, 12 ಮನೆ ಕನೆಕ್ಷನ್ ಬಂದ್ರು ಪಾಪಗ್ರಹಗಳಾದಂತಹ ಶನಿ, ಕೇತು, ಕುಜ, ಕಾರಕನಾದ್ರೂ ಕೂಡ ಕುಜ ಪಾಪಗ್ರಹವೇ, ಹಾಗೆ ಟ್ರೀಟ್ ಮಾಡ್ತೇವೆ. ಯೋಗದ ಬಗ್ಗೆ ನಾವು ಟ್ರೀಟ್ ಮಾಡಲ್ಲ, ಪಾಪಗ್ರಹ ತಗೊಳ್ತೇವೆ. ಒಂದು ವೇಳೆ ಪಾಪಗ್ರಹ ಸಂಬಂಧ ಬಂದ್ರೆ ಸಮಥಿಂಗ್ ಆ ಪ್ರಾಪರ್ಟಿ ಅಂತಂಬೋದು ವ್ಯಾಲ್ಯೂಲೆಸ್ ಆಗನೂ ಇರುತ್ತೆ, ಅಥವಾ ಲಿಟಿಗೇಷನ್ ಅಲ್ಲಿ ಇರ್ತದೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. 8ನೇ ಮನೆ ಸಂಬಂಧ ಬಂದ್ರೆ ಲಿಟಿಗೇಷನ್ ಬರ್ತದೆ, 4ನೇ ಮನೆ ಸಂಬಂಧ ಬಂದ್ರೆ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. 6ನೇ ಮನೆ ಸಂಬಂಧ ಬಂದ್ರೆ, ಶನಿ ಸಂಬಂಧ ಬಂದ್ರೂ ಲಿಟಿಗೇಷನ್, ರಾಹುಕೇತುಗಳ ಸಂಬಂಧ ಬಂದ್ರೆ ತುಂಬಾ ಹೈಪ್, ಅವರು ಎಲ್ಲ ಗಾಳಿಯಲ್ಲಿ ಮೇಲೆ ಕೇರಿಸ್ಬಿಡ್ತಾರೆ. ಕೊನೆಗೆ ಅದು ತಗೊಂಡ ಮೇಲೆ ಯಾಕಪ್ಪ ಎಲ್ಲರೂ ಹೇಳಿದ್ರು ತಗೊಂಡ್ವಿ, ನಂಗೇನು ಗೊತ್ತು ಅಂತ ಆವಾಗ ಆಲೋಚನೆ ಮಾಡ್ತೀವಿ ನಾವು. ಸೊ ಚತುರ್ಥ ಸ್ಥಾನವನ್ನ ಬಲಿಷ್ಠವಾಗಿದೆಯಾ ಅಂತ ನೋಡ್ಬೇಕು. ಯಾಕಂದ್ರೆ ಪ್ರಾಪರ್ಟಿ ಕೊಂಡ್ಕೊಳ್ತಾ ಇದೀವಿ ಅಂತಂದ್ರೆ ವ್ಯಾಲ್ಯೂಗೋಸ್ಕರನೇ ಕೊಂಡ್ಕೊಳ್ಳೋದು, ಯಾರು ಸುಮ್ಮನೆ ಕೊಂಡ್ಕೊಳ್ಳೋಣ. ಸೊ 4ನೇ ಮನೆ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಎಲ್ಲ ಚೆನ್ನಾಗಿದೆ, ಬಯ್ಯರು ಅನುಕೂಲವಾಗಿದೆ, ಸೆಲ್ಲರು ಮಾರ್ಲಿಕ್ಕೆ ಸಿದ್ಧವಾಗಿದ್ದಾನೆ, ಬಯ್ಯರು ತಗೊಳ್ಳಿಕ್ಕೆ ಸಿದ್ಧವಾಗಿದ್ದಾನೆ, 4ನೇ ಮನೆ ಅನುಕೂಲವಾಗಿದೆ, ಕೊಂಡ್ಕೊಳ್ಬಹುದು, ಒಳ್ಳೆ ವ್ಯಾಲ್ಯೂ. ಬಟ್ ಪ್ರಾಸೆಸ್ ಕಂಪ್ಲೀಟ್ ಆಗ್ಬೇಕಲ್ವಾ? ದ ಹೋಲ್ ಪ್ರಾಸೆಸ್ ನಮ್ಮ ಕೈಗೆ ರಿಜಿಸ್ಟ್ರೇಷನ್ ಆಗೋ ತನಕ
ಪ್ರಾಸೆಸ್ ಸ್ಮೂತ್ ಕಂಪ್ಲೀಟ್ ಆಗುತ್ತಾ ಅಂತಂಬೋದು 10ನೇ ಮನೆ ಡಿಸೈಡ್ ಮಾಡ್ತದೆ. 10ನೇ ಮನೆ ಪ್ಲಸ್ ಚಂದ್ರ. 10ನೇ ಮನೆ ಏನಾದರೂ ಬಲಿಷ್ಠವಾಗಿತ್ತು ಅಂತಂದ್ರೆ, ಬಲಿಷ್ಠವಾಗಿ ಅಂತಂದ್ರೆ ಶುಭಪ್ರದವಾಗಿ ಅಂತ ಅಂದ್ಕೊಳ್ಳಿ. ಶುಭಕ್ಕೆ ಸಂಬಂಧ ಬಂದ್ರೆ, ಪಾಪಗ್ರಹ ಅಶುಭ ಸಂಬಂಧ ಇಲ್ಲದೆ ಇದ್ರೆ, ಅಶುಭ ಸಂಬಂಧ ಅಂದ್ರೆ 6, 8, 12 ಪಾಪಗ್ರಹಗಳಾದಂಥ ಶನಿ, ರಾಹು, ಕುಜ, ಸೂರ್ಯ, ಪಾಪಗ್ರಹಗಳ ಜೊತೆ ಇದ್ದಂಥ ಬುಧ, ಕ್ಷೀಣಚಂದ್ರ, ಇವರ ಸಂಬಂಧ ಇಲ್ಲದೆ ಇದ್ದರೆ ಶುಭ. ಹಾಗಿದ್ದರೆ ಪ್ರಾಸೆಸ್ ಕಂಪ್ಲೀಟ್ ಆಗ್ತದೆ. ಯಾಕೆಂದ್ರೆ ಬಯ್ಯರಿಗೂ ಕೂಡ ಅನುಕೂಲವಾದಾಗ ದುಡ್ಡು ಬರ್ತದೆ. ಇಲ್ಲದೇ ನೀವು ಏನು ಕೊಂಡ್ಕೋಬೇಕು ಅಂತಿದೆ, ಬೇರೆ ಪ್ರಾಪರ್ಟಿ ಮಾರಿ ಇದಕ್ಕೆ ಹಾಕ್ಬೇಕು, ಆ ಪ್ರಾಪರ್ಟಿ ಮಾರಿ ಹೋಗೋದಿಲ್ಲ, ಪೆಂಡಿಂಗ್ ಬೀಳುತ್ತೆ. ಅಥವಾ ಮಾರೋನು ಏನ್ ಮಾಡ್ತಾನೆ, ಅವನು ಡಿಲೇ ಮಾಡ್ತಾನೆ, ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋಣ, ನನ್ನ ಮಗ ಅಮೆರಿಕದಿಂದ ಬರಬೇಕು, ಇಲ್ಲಿಂದ ಆಗಬೇಕು, ಅದು ಬರಬೇಕು, ಸ್ವಲ್ಪ ಪೇಪರ್ಸ್ ಇದಿದೆ, ನಾ ಪೇಪರ್ಸ್ ಮಾಡಿಸಿಕೊಡ್ತೇನೆ, ಈ ತರ ಇಗ್ನೋರ್ ಇಟ್ಟಿರ್ತದೆ. ಸೊ ಪ್ರಾಸೆಸ್ ಮುಂದಕ್ಕೆ ಹೋಗಲ್ಲ. ಎಲ್ಲ ಚೆನ್ನಾಗಿದ್ದು ಪ್ರಾಮಾಣಿಕವಾಗಿದ್ರು ಕೂಡ ಕೆಲವೊಮ್ಮೆ ಆಫೀಸುಗಳಲ್ಲಿ ಗೊಂದಲ ಇರುತ್ತೆ. ಬೇಗ ಕ್ಲಿಯರೆನ್ಸ್ ಕೊಡಲ್ಲ, NOC ಕೊಡಲ್ಲ, ಏನೋ ಒಂದು ಗಲಾಟೆ. ಬಟ್ ನಮಗೆ ಸ್ಮೂತ್ ಆಗ್ಬೇಕು ತಾನೆ. ಅದಕ್ಕೆ 10ನೇ ಮನೆಗೆ ಏನಾದರೂ ಪಾಪಗ್ರಹಗಳ ಸಂಬಂಧ ಬಂದ್ರೆ ಬೈಯರು ಒಳ್ಳೆನೆ, ಸೆಲ್ಲರು ಒಳ್ಳೆನೆ, ಒಳ್ಳೆಯ ಪ್ರಾಪರ್ಟಿ, ಬಟ್ ಪ್ರಾಸೆಸ್ ಕಂಪ್ಲೀಟ್ ಆಗಲ್ಲ. ಅದಕ್ಕೆ 10ನೇ ಮನೆಗಳು ಬಲಿಷ್ಠವಾಗಿರಬೇಕು. ನೆಮ್ಮದಿ ಕೂಡ ಕೆಡದೇ ಇರ್ಬೇಕಾದ್ರೆ ಚಂದ್ರ ಕೂಡ ಶುಭಪ್ರದವಾಗಿರಬೇಕು. ಯಾವಾಗ ಆ ಪ್ರಶ್ನೆ ಹೇಳುವ ಸಮಯದಲ್ಲಿ, ನಿಮಗೆ ಪ್ರಶ್ನೆ ಕೇಳುವ ಸಮಯದಲ್ಲಿ 4 ಪಾಸಿಟಿವ್ ಆಗಿ ಬಂತು ಅಂದ್ರೆ ಓಕೆ, ಗೋ ಹೆಡ್. ಇದು ಹೇಳೋದಕ್ಕೆ ಮುಂಚೆ ಫಸ್ಟ್ ಜಾತಕವನ್ನು ನೋಡಿ ಫಸ್ಟ್ ಎಜುಕೇಟ್ ಮಾಡಿದ ಮೇಲೆ ಕೂಡ ಅವನು ಕೊಂಡ್ಕೊಳ್ತೀನಿ ಅಂತ ಮುಂದಕ್ಕೆ ಹೋದ್ರೆ ಆವಾಗ ಈ 4 ಚೆನ್ನಾಗಿದ್ರೆ ಅನುಕೂಲವಾಗಿದಪ್ಪ ಕೊಂಡ್ಕೋ ಅಂತ ಹೇಳ್ತೀವಿ ಅಷ್ಟೇ. ಮತ್ತೆ ಸಬ್ಜೆಕ್ಟ್ ಇಟ್ಟು ಜಾತಕ ಇದೆಲ್ಲ ಅನುಕೂಲವಾಗಿ ಬಂದ್ರು ಕೂಡ ಜಾತಕ ಕೂಡ ಹೇಳ್ತದೆ, ಜಾತಕದಲ್ಲಿ ಯೋಗವೇ ಇಲ್ಲ ಅಂತಂದ್ರೆ ಪ್ರಾಸೆಸ್ ಕಂಪ್ಲೀಟ್ ಆಗಲ್ಲ. ಅದೇನ್ರಿ ಪ್ರಶ್ನೆ ಎಲ್ಲ 10ನೇ ಮನೆ ಸಕ್ಸಸ್ ಚೆನ್ನಾಗಿದೆ, 4ನೇ ಮನೆ ಎಲ್ಲ ಚೆನ್ನಾಗಿದೆ, ಅವ್ನಿಗೆ ಯೋಗ ಇರ್ಬೇಕಲ್ವಾ. ಯೋಗ ಇಲ್ಲದೆ ಏನ್ ಮಾಡಕ್ಕಾಗುತ್ತೆ? ಯೋಗ ಇದ್ರೇನೆ ಜಾತಕವನ್ನು ಬೇಸ್ ಮಾಡಿಕೊಂಡೇ ಪ್ರಶ್ನೆ. ಜಾತಕ ಚೆನ್ನಾಗಿಲ್ಲದ್ರೂ ನಾವು ಪ್ರಶ್ನೆ ನೋಡ್ಕೊಳ್ತೀನಿ, ಎಲ್ಲ ಅನುಕೂಲವಾಗಿ ಬರುತ್ತೆ ಅಂದ್ರೆ ಪ್ರಯೋಜನ ಇಲ್ಲ. ಇದು ಮುಂಚೆನೆ ಹೇಳ್ಬೇಕಾಗ್ತದೆ. ನೆಕ್ಸ್ಟ್, ಈಗ ನಾವು ಕೊಂಡ್ಕೊಳ್ಳೋದಾಯ್ತು. ಈಗ ಕೊಂಡ್ಕೊಳ್ಬೇಕಂದ್ರೆ ಬೇರೆ ಕಡೆ ಮಾರ್ಬೇಕಾನೆ. ಸೊ ಮಾರೋನ ಜೀವನದ ನೋಡೋಣ. ಏನು ಚೇಂಜಸ್ ಜಾಸ್ತಿ ಇಲ್ಲ, ಲಗ್ನ ಸಪ್ತಮ ಬದಲಾಗ್ತದೆ ಅಷ್ಟೇ, ಉಳಿದದ್ದೆಲ್ಲ ಕಾಮನ್ ಇರ್ತದೆ. ಲಗ್ನ ಮಾರುವವರು, ಸಪ್ತಮ ಸ್ಥಾನ ಕೊಂಡುಕೊಳ್ಳು, ಎರಡರಲ್ಲಿ ಯಾವುದು ಬಲಿಷ್ಠವಾಗಿದೆ. ನಾವು ಮಾರೋ ಕಾಲಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ, ನಾವು ಹೇಳಿದ ರೇಟಿಗೆ ಕೊಂಡ್ಕೊಳ್ಳೋಕೆ ಬರಬೇಕು. ಬಹಳ ಜನ ಇಲ್ಲರಿ ನಾವು ಇಷ್ಟ ಕೊಂಡ್ಕೊಳ್ಳೋಕೆ ಆಗಲ್ಲ, ಅಷ್ಟು ರೇಟ್ ಇಲ್ಲ ಇಲ್ಲಿ, ಇಷ್ಟಾದ್ರೆ ಕೊಡ್ತೇವೆ, ಇಲ್ಲರಿ ಅಷ್ಟಾದ್ರೆ ನಾವು ಮಾರೋದ್ರಿ ಅಂತ. ಸೊ ಯಾವಾಗ ಲಗ್ನ ಬಲಿಷ್ಠವಾಗಿರುತ್ತೋ ಸಪ್ತಮಕ್ಕಿಂತಲೂ, ಆವಾಗ ಇದು ಇದು ಮಾರಬೇಕು ಅಂತಂದಾಗ ಅದಕ್ಕೆ ರಿವರ್ಸ್, ಮಾರಬೇಕು ಅಂತ ಪ್ರಶ್ನೆ ಮಾಡಿದಾಗ ಈ ಪರ್ಸಸ್ ಫಾಲೋ ಆಗಬೇಕು. ಲಗ್ನ ಬಲಿಷ್ಠವಾಗಿದ್ರೆ ನಾವು ಹೇಳಿದ ರೇಟಿಗೆ ಬಯರ್ ಒಪ್ಕೊಳ್ತಾನೆ. ಯಾವಾಗ ಸಪ್ತಮಕ್ಕಿಂತಲೂ ಲಗ್ನ ಬಲಿಷ್ಠವಾಗಿದೆ. ಇಲ್ಲ ಲಗ್ನಕ್ಕಿಂತಲೂ ಸಪ್ತಮ ಬಲಿಷ್ಠವಾಗಿತ್ತು ಅನ್ಕೊಳ್ಳಿ, ಇಲ್ಲ ರೀ ನಿಮ್ಮ ಹೇಳಿದ ರೇಟಿಗೆ ಬರಲ್ಲ, ನಿಮ್ಗೆ ದುಡ್ಡು ಬೇಕೇ ಬೇಕು, ಮಾರಲೇಬೇಕು, ಬೇರೆ ಹಾದಿ ಇಲ್ಲ ಅಂತಂದ್ರೆ ಬಯ್ಯರ್ ಹೇಳಿದಷ್ಟೇ ಕೊಡ್ಬೇಕಾಗತ್ತೆ, ನೀವು ಹೇಳಿದ್ರೆ ಬರಲ್ಲ. ಹಾಗಾಗಿ ಆಲೋಚನೆ ಮಾಡಿ ಮಾರಬೇಕೋ ಬೇಡ, ಸ್ವಲ್ಪ ದಿನ ಕಾಯ್ರಿ, ಇಲ್ಲದ್ರೆ ಇನ್ನೊಂದ್ಸಲ ಪ್ರಶ್ನೆ ಕೇಳ್ರಿ, ಒಂದು 3 ತಿಂಗಳು ಬಿಟ್ಟಕ್ಕೆ ಪ್ರಶ್ನೆ ಕೇಳ್ರಿ ಅಂತ ಹೇಳ್ತೀವಿ. ಅವಾಗೂ ಅದೇ ಆನ್ಸರ್ ಬಂತ ಅನ್ಕೊಳ್ಳಿ, ಮಾರೋದು ಬೇಡ ಅಂತ ಹೇಳ್ತೀವಿ, ಅಷ್ಟು ರೇಟ್ ಬರಲ್ಲ. ಅಥವಾ ಬೇಕೇ ಬೇಕು ಅಂತಂದ್ರೆ ಕಡಿಮೆ ರೇಟಿಗೆ ಮಾರಬೇಕು. ಅದು ಅವನು ನೋಡ್ಕೊಳ್ತಾನೆ, ಮಾರಬೇಕು ಬೇಡ ಅಂತ ಬಂದು ಆತರ ನೋಡ್ಕೊಳ್ತಾನೆ. ಪ್ರಾಸೆಸ್ ಅಂತ ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ ಚತುರ್ಥ ಸ್ಥಾನ ಏನ್ ಹೇಳುತ್ತೆ, ಇವನಿಗೆ ಮಾರ್ತೀವಿ ಎಲ್ಲ ಓಕೆ ಆಯ್ತು, ಅವನಿಗೆ ಕೊಡೋಷ್ಟು ಹಣ ಇದೆಯಾ, ಆ ಹಣ ಒಳ್ಳೆ ಹಣವ, ಅದು ಇವನಿಗೆ ಬೇಕಾದ ರಿಕ್ವೈರ್ಮೆಂಟ್ಸ್, ವೈಟ್ ಮನಿ ಬೇಕು, ಬ್ಲ್ಯಾಕ್ ಮನಿ ಬೇಕು, ಏನೋ ರಿಕ್ವೈರ್ಮೆಂಟ್ಸ್ ಇರ್ತದಲ್ಲ, ಆ ಪ್ರಕಾರ ಅವನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನ. ಅದರಲ್ಲಿ ಮತ್ತೆ ಏನು ಲಿಟಿಗೇಷನ್ ಇಲ್ವಲ್ಲ, ಹಣ ಕೊಡೋ ವಿಚಾರದಲ್ಲಿ ಏನು ಲಿಟಿಗೇಷನ್ಸ್ ಇರಬಾರ್ದು. ಅವನು ಲಾನ್ನೆಲ್ಲ ಯೂಸ್ ಮಾಡಿಕೊಂಡು ಹಣ ವಿಚಾರದಲ್ಲಿ ಟೋಪಿ ಇಟ್ಟು ಅಂದ್ಕೊಳ್ಳಿ ಕಷ್ಟ. ಅದಕ್ಕೆ ಮಾರೋ ಕಾಲಕ್ಕೆ ಚತುರ್ಥ ಸ್ಥಾನ ಶುಭಪ್ರದವಾಗಿದ್ರೆ ಅವನು ನಿಮಗೆ ಹಣ ಕೊಡ್ತಾನೆ. ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳ ಸಂಬಂಧ ಬಂತು ಅಂತಂದ್ರೆ ಬೇರೆ ಎಲ್ಲ ಚೆನ್ನಾಗಿದ್ರು ಕೂಡ ಹಣದ ವಿಚಾರದಲ್ಲಿ ಅವನು ಏನೋ ತೊಂದರೆ, ಮೋಸ ಮಾಡ್ತಾನೆ. ಅವನು ಕೊಡುವಂಥದ್ದಲ್ಲ, ಏನೋ ಒಂದು ಲಿಟಿಗೇಷನ್ ಇಡ್ತಾನೆ, ಅರ್ಧ ಕೊಟ್ಟು ಅರ್ಧ ಕೈ ಎತ್ತು ಬಿಡ್ತಾನೆ, ಮಾರ್ಲಿಕ್ಕೂ ಬಿಡಲ್ಲ, ಇದು ಮಾಡಕ್ಕೂ ಆಗಲ್ಲ, ಯಾವ ಕಡೆ ಅವ್ರಿಗೆ ತ್ರಿಶಂಕು ಸ್ವರ್ಗಿದ್ದಂಗೆ ಆಗ್ಬೋದು. ಹಾಗಾಗಿ ಚತುರ್ಥ ಸ್ಥಾನ ಬಲಿಷ್ಠವಾಗಿದ್ರೆ ನಿಮ್ಮ ಪರ್ಪಸ್ ವ್ಯಾಲ್ಯೂಬಲ್ ಆಗಿರ್ತದೆ. ಜೊತೆಗೆ 10ನೇ ಮನೆ ಅಗೈನ್ ಚೆನ್ನಾಗಿರ್ಬೇಕು. 10ನೇ ಮನೆ ಚೆನ್ನಾಗಿದ್ರೆ ಹೋಲ್ ಪ್ರಾಸೆಸ್ ಸ್ಮೂತ್ ಕಂಪ್ಲೀಟ್ ಆಗ್ತದೆ. ಅವನು ನಮಗೆ ದುಡ್ಡು ಕೊಡ್ತಾನೆ, ನಮಗೆ ಕೇಳಿದಷ್ಟು ಕೊಡ್ತಾನೆ, ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗ್ತದೆ. ಇಲ್ಲದ್ರೆ ಏನಾಗ್ತದೆ,
ಅವನೇನೋ ಒಂದು ಏನೋ ಒಂದು ಫಿಟ್ಟಿಂಗ್ ಇಡ್ತಾನೆ. ಸೊ ಈ ವಿಚಾರವನ್ನು ನೋಡ್ತೇವೆ. ಈ ಪ್ರಾಸೆಸ್ ಅಲ್ಲಿ ಟೆಕ್ನಿಕಲ್ ಪಾರ್ಟ್ ಏನು, ಬಲವಾಗಿದೆಯಾ ಶುಭವಾಗಿದೆಯಾ ಅಷ್ಟು ನೋಡೋದು ಟೆಕ್ನಿಕಲ್ ಪಾರ್ಟ್. ಆ ಟೆಕ್ನಿಕಲ್ ಪಾರ್ಟ್ ಅಲ್ಲಿ ಬಲವಾಗಿದೆಯಾ ಅಂತಂದ್ರೆ ಉಚ್ಚ ಸ್ಥಾನದಲ್ಲಿರಬೇಕು, ಸ್ವಚ್ಛತೆಯಲ್ಲಿರಬೇಕು, ಮಿತ್ರ ಕ್ಷೇತ್ರದಲ್ಲಿರಬೇಕು, ಕನಿಷ್ಠ ಪಕ್ಷ ತಟಸ್ಥ ಕ್ಷೇತ್ರದಲ್ಲಿದ್ದರೂ ಪರವಾಗಿಲ್ಲ. ಶುಭಪ್ರದವಾಗಿರಬೇಕು ಅಂತಂದ್ರೆ ಶುಭ ಗ್ರಹಗಳ ಜೊತೆ ಸಂಬಂಧ ಬರಬೇಕು. ಅದು ಜೊತೆಗಿರ್ಬೋದು, ಅವರ ದೃಷ್ಟಿ ಬೀಳ್ಬೋದು, ಅಥವಾ ಶುಭ ಗ್ರಹಗಳ ಶುಭ ಸ್ಥಾನಗಳಾದಂಥ ಕೇಂದ್ರ ಕೋಣ ಸ್ಥಾನದಲ್ಲಿ ಇರ್ಬೋದು. ಈ ತರ ಇದ್ರೆ ಶುಭ ಅಂತ ಅವ್ಯಾಲ್ಯುವೇಟ್ ಮಾಡ್ಕೊಳ್ಳಿ. ಈ ತರ ಮಾಡಿಕೊಂಡ್ರೆ ನಿಮಗೆ ಪ್ರಾಪರ್ಟಿ ಅಂತಂಬೋದು ಈಸಿಯಾಗಿ ನಾವು ಮಾರ್ಬೋದು. ಸೊ ಈ ವಿಚಾರ ನಮಗೆ ತುಂಬಾ ಮುಖ್ಯವಾಗಿ ಇಲ್ಲಿ ನಾವು ನೋಡ್ತೇವೆ. ಇವತ್ತಿನ ಪಾಠದಲ್ಲಿ ಮನೆ ತಗೊಳ್ಳಕ್ಕೆ ಯೋಗ ಇದೆಯಾ ಇಲ್ವೋ ಅಂತ ನೋಡಿದ್ವಿ. ತಗೊಳ್ಳಾಕ ಯೋಗ ಇದ್ರೆ ನೆಕ್ಸ್ಟ್ ನಾನು ಪರ್ಚೇಸ್ ಒಂದು ಪ್ರಾಪರ್ಟಿ ನೋಡಿ ಬಂದಿದ್ದೇನೆ, ಪರ್ಚೇಸ್ ಮಾಡಲಾ ಅಂತ ಪ್ರಶ್ನೆ ಬರುತ್ತೆ. ಅಥವಾ ಆ ಪ್ರಾಪರ್ಟಿ ನಾನು ತಗೊಳ್ಬೇಕು ಅಂದ್ರೆ ನಂಗೆ ದುಡ್ಡು ಬೇಕು, ಬೇರೆ ಪ್ರಾಪರ್ಟಿ ಮಾರಬೇಕು, ಅದಕ್ಕೆ ಪ್ರಾಪರ್ಟಿ ಮಾರಲಾ, ಈ ಮೂರು ಪ್ರಶ್ನೆಗಳು ಬರ್ತವೆ. ಸೊ ಈ ಮೂರು ಪ್ರಶ್ನೆಗಳು ಇವತ್ತಿನ ಪಾಠದಲ್ಲಿ ಕವರ್ ಆಗಿದೆ. ಸೊ ಇದು ಇವತ್ತಿನ ಪಾಠ. ಮತ್ತಿಷ್ಟು ನಿಮಗೇನಾದರೂ ಪ್ರಶ್ನೆಗಳು ಇವತ್ತಿನ ಪಾಠದಲ್ಲಿ ಏನಾದರೂ ಇದ್ರೆ ಪ್ರಶ್ನೆಗಳನ್ನು ನೀವು ಕೇಳ್ಬೋದು.